ನಮಸ್ಕಾರ ಪ್ರೀತಿ ವೀಕ್ಷಕರೇ, ತಮ್ಮೆಲ್ಲರೂ ಕೂಡ ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತ. ಇವತ್ತು ನವೆಂಬರ್ 26ನೇ ತಾರೀಕು ವಿಶೇಷವಾಗಿ ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾರೆ ಅವರೆಲ್ಲರೂ ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ, ಎಂದಿನಂತೆ ಯಾರೆಲ್ಲ ವಿವಾಹ ವಾರ್ಷಿಕೋತ್ಸವದ ಶುಭ ಸಂದರ್ಭದಲ್ಲಿ ಅವರು ಕೂಡ ಹಾರ್ದಿಕವಾಗಿ ಶುಭಾಶಯಗಳನ್ನು ತಿಳಿಸೋಣ. ಅದ್ರ ಜೊತೆಗೆ ಯಾರೆಲ್ಲ ಹೊಸ ಕೆಲಸಗಳಿಗೆ ಕೈ ಹಾಕ್ತಿದ್ದಾರೆ ಅವ್ರಿಗೂ ಕೂಡ ಶುಭವಾಗಲಿ ಅಂತ ಹೇಳಿ ಶುಭವನ್ನು ಹಾರೈಸೋಣ. ಸೊ ದಿನ ವಿಶೇಷವನ್ನು ನೋಡೋದಾದ್ರೆ ಇವತ್ತು ಮೊದಲನೇದಾಗಿ ಏಕಾದಶಿಯ ದಿವಸ ವಿಶೇಷವಾಗಿರ್ತಕ್ಕಂಥದ್ದು. ಸೊ ಮೊದಲಿಗೆ ಒಂದು ಕರೆ ಬರ್ತಾ ಇದೆ. ಸೊ ಯಾರು ಅಂತ ಹೇಳಿ ನೋಡೋಣ. ನಮಸ್ತೆ ದಾವಣಗೆರೆ. ಹಲೋ, ನಮಸ್ತೆ ದಾವಣಗೆರೆ. ನಮಸ್ತೆ, ಸ್ವಲ್ಪ ಜೋರಾಗಿ ಮಾತಾಡಿಮ್ಮ. ಹಲೋ, ನಮಸ್ತೆ ಸರ್. ನಮಸ್ತೆ ನಮಸ್ತೆ, ಹೇಳಿಮ್ಮ ತಮ್ಮ ಹೆಸರು? ದಾವಣಗೆರೆಯಿಂದ ರೇಖಾ ಅಂತ. ರೇಖಾ, ಓಕೆ, ಹೇಳಿ ಮೇಡಮ್. ಯಾಕಾದ್ರೂ ಶುಭಾಶಯ ಹೇಳಲಿಕ್ಕಿದೆಯಾ? ನಮ್ಮ ಮಳೆಯಂದಿತ್ರಿ, ಅಮೃತ್ ಕುಮಾರ್ ಅಂತ. ಅಮೃತ್ ಕುಮಾರ್, ಏನು ಹುಟ್ಟಿದ ಹಬ್ಬನ ಇವತ್ತು ಅವ್ರದ್ದು? ಹುಟ್ಟಿದ ಹಬ್ಬ ಐತ್ರಿ. ಓಕೆ, ಸೊ ಅಮೃತ್ ಕುಮಾರ್ ಅವರಿಗೆ ನಮ್ಮ ಕಡೆಯಿಂದ, ನಮ್ಮ ಸಮಸ್ತ V1 ವಾಹಿನಿಯ ವೀಕ್ಷಕರ ಕಡೆಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ. ಸೊ ಭಗವಂತ ಅವರಿಗೆ ಆಯಸ್ಸು, ಆರೋಗ್ಯ, ಸಂಪತ್ತು ಎಲ್ಲದನ್ನ ಕೊಟ್ಟು ಕಾಪಾಡಲಿ. ಸೊ ಎಲ್ಲ ಒಳ್ಳೇದು ಮಾಡಲಿ ಅಂತ ಕೇಳ್ತಾ ಇದ್ದೀನಿ. ಸೊ ಮತ್ತೆ ಯಾರಿಗಾದ್ರೂ ಶುಭಾಶಯ ತಿಳಿಸ್ಬೇಕಮ್ಮ? ಏನ್ ಸರ್? ಮತ್ತೆ ಯಾರಿಗಾದ್ರೂ ಶುಭಾಶಯ ತಿಳಿಸೋದಿದೆಯಾ ಅಂದ್ರೆ? ಇಲ್ಲ ಮತ್ತೆ. ಸೊ ಒಳ್ಳೇದಾಗ್ಲಿಮ್ಮ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಹೀಗೆ ಕರೆ ಮಾಡ್ತಾ ಇರಿಮ್ಮ. ಓಕೆ ಓಕೆಮ್ಮ, ನಮಸ್ತೆ. ಎಸ್ ವೀಕ್ಷಕರೇ, ಸೊ ಇತರೆ ವಿಚಾರಗಳನ್ನು ತಿಳಿಸ್ತಾ ಇದೆ. ಸೊ ಕ್ರೀಡಾ ಸುದ್ದಿಯನ್ನು ನೋಡೋಣ. ಅದ್ರ ಜೊತೆಗೆ ದಾವಣಗೆರೆ ನಗರದಲ್ಲಿ ಏನು ನಡೀತಾ ಇದೆ, ದಾವಣಗೆರೆ ಜಿಲ್ಲೆಯಲ್ಲಿ ಏನು ನಡೀತಾ ಇದೆ, ಹೊರ ರಾಜ್ಯಗಳಲ್ಲಿ, ದೇಶ ವಿದೇಶಗಳಲ್ಲಿ ಏನೆಲ್ಲ ನಡೀತಾ ಇದೆ ಅನ್ನೋದನ್ನು ನೋಡೋಣ. ಸೊ ಮೊದಲಿಗೆ ಒಂದು ಖುಷಿ ವಿಚಾರ ಜೊತೆಗೆ ಇವತ್ತಿನ ಒಂದು ದಿನವನ್ನು ಶುರು ಮಾಡೋಣ. ಸೊ ನಮ್ಮ ಭಾರತದ ಪಾಲಿಗೆ ಕ್ರಿಕೆಟ್ ಟೂರ್ನಮೆಂಟ್ ಅಂತಕ್ಕಂಥದ್ದು ಯಾವಾಗಲೂ ಕೂಡ ತುಂಬ ವಿಶೇಷವಾಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಆಸ್ಟ್ರೇಲಿಯಾ ಒಂದು ಪ್ರವಾಸದಲ್ಲಿರ್ತಕ್ಕಂಥ ಭಾರತ ತಂಡ ಯಾವತ್ತೂ ಕೂಡ, ಯಾವ ತಂಡ ಇದುವರೆಗೂ ಕೂಡ ಆಸ್ಟ್ರೇಲಿಯಾಕ್ಕೆ ವಿಸಿಟ್ ಮಾಡಿದ್ರು ಕೂಡ ಇರ್ತಕ್ಕಂಥ 12-13 ಇಂಟರ್ನ್ಯಾಷನಲ್ ತಂಡಗಳು ಯಾವ ತಂಡ ಕೂಡ ಪರ್ತ್ಗೆ ಹೋದಾಗ, ಅದರಲ್ಲೂ ಕೂಡ ಆಸ್ಟ್ರೇಲಿಯಾದ ಪರ್ತ್ಗೆ ಹೋದಾಗ ಇದುವರೆಗೂ ಗೆದ್ದಿರತಕ್ಕಂಥ ಇತಿಹಾಸನೇ ಇಲ್ಲ ಕ್ರಿಕೆಟ್ ಹಿಸ್ಟ್ರಿಯಲ್ಲಿ. ಆದರೆ ಅಂಥ ಒಂದು ಕ್ರಿಕೆಟ್ ಗ್ರೌಂಡಲ್ಲಿ ನಮ್ಮ ಭಾರತ ತಂಡ ನಿನ್ನೆ ಅಭೂತಪೂರ್ವವಾಗಿರ್ತಕ್ಕಂಥ ಸರಿಸುಮಾರು 290 ರನ್ಗಳ ಒಂದು ವಿಜಯವನ್ನು ಸಾಧಿಸಿದೆ. ಸೊ ನಿಜಕ್ಕೂ ಕೂಡ ಅದ್ಭುತವಾಗಿರ್ತಕ್ಕಂಥ ಜಯ. ಸೊ ಕ್ಯಾಪ್ಟನ್ ಅಂದರೆ ಅವರು ಟೆಂಪ್ರವರಿ ಕ್ಯಾಪ್ಟನ್, ಆ್ಯಕ್ಚುಲಿ ಅವರು ವೈಸ್ ಕ್ಯಾಪ್ಟನ್ ರೋಹಿತ್ ಶರ್ಮಾ ಅವರು ಇಲ್ಲ ಅಂಥೇಳಿ ಅವ್ರ ತಂಡವನ್ನು ಮುನ್ನಡೆಸ್ತಾ ಇದ್ದಾರೆ, ಬೂಮ್ರಾ ಅವರು. ಸೊ ಅವರಿಗೆ ಹಾರ್ದಿಕ ಅಭಿನಂದನೆಗಳು ತಿಳಿಸೋಣ. ಅದ್ರ ಜೊತೆಗೆ ಎಲ್ಲ ಒಂದು ಆಟಗಾರರ ಸಾಕಷ್ಟು ಶ್ರಮ ಆಯಿತು. ವಿರಾಟ್ ಕೊಹ್ಲಿ ಅವರು ಸೆಂಚುರಿ ಹೊಡೆದ್ರು, ಅದೇ ರೀತಿ ಯಶಸ್ವಿ ಜೈಸ್ವಾಲ್ ಅವರು 161 ರನ್ನನ್ನು ಹೊಡೆದ್ರು. ಅದೇ ರೀತಿ ನಮ್ಮ ಕರ್ನಾಟಕದ KL ರಾಹುಲ್ ಅವರು ಸರಿಸುಮಾರು 75 ರನ್ನನ್ನು ಹೊಡೆದ್ರು. ಸೊ ಎಲ್ಲರೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸಲೇಬೇಕು. ಸ್ವತಃ ಕ್ಯಾಪ್ಟನ್ ಬುಮ್ರಾ ಅವರೇ ಎರಡೂ ಇನ್ನಿಂಗ್ಸ್ಗಳಿಂದ ಸೇರಿ ಸರಿಸುಮಾರು 7-8 ವಿಕೆಟನ್ನು ತೆಗೆದುಕೊಂಡು ತಂಡದ ಗೆಲುವಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದರು. ಸೊ ಅವರೆಲ್ಲರೂ ಕೂಡ ಶುಭವಾಗಲಿ, ಹೀಗೆ ನಿಮ್ಮ ಗೆಲುವಿನ ಸರದಿ ಮುಂದುವರಿಲಿ. ಅದೇ ರೀತಿ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ಗೆ ನೀವು ಅರ್ಹರಾಗಿ ಅಂಥೇಳಿ ಶುಭವನ್ನು ಹಾರೈಸ್ತಾ ಇದ್ದೀವಿ. ಸೊ ಇನ್ನಷ್ಟು ವಿಚಾರಗಳನ್ನು ನೋಡೋಣ. ಅದರ ಜೊತೆಗೆ ಪ್ರಶ್ನೋತ್ತರಗಳನ್ನು ಕೂಡ ಕೇಳಲಿಕ್ಕಿದೆ. ಸೊ ಪ್ರಶ್ನೋತ್ತರಗಳನ್ನು ಕೇಳುವಾಗ ದಯವಿಟ್ಟು TV ವ್ಯಾಲ್ಯೂಮನ್ನು ಮ್ಯೂಟ್ ಮಾಡಿ ಕರೆ ಮಾಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಯಾಕೆಂದರೆ ನೀವು TV ನೋಡ್ತಾ ಮಾತಾಡಿದ್ರೆ ಏನಾಗುತ್ತೆ ಅಂದರೆ, ಇದು ನೇರ ಪ್ರಸಾರದ ಕಾರ್ಯಕ್ರಮ ಆದರೂ ಕೂಡ ಕಾರ್ಯಕ್ರಮ ನಿಮ್ಮಲ್ಲಿಗೆ ಪ್ರಸಾರ ಆಗೋದಕ್ಕೆ ಕನಿಷ್ಠ ಪಕ್ಷ 4 ಸೆಕೆಂಡ್ ತಡವಾಗೋದ್ರಿಂದ, ಸೊ ನಾನು ಕೇಳಿದ್ದು ನಿಮಗೆ, ನಾನು ಹೇಳ್ತಾ ಇರೋದು ನಿಮಗೆ ತಡವಾಗಿ ಕೇಳಿಸತ್ತೆ. ಅದರ ಜೊತೆಗೆ ನೀವು ಹೇಳಿದ್ದೇನಿದೆ ಅದು ನನಗೆ ಬೇಗ ಕೇಳುತ್ತೆ. ಸೊ ದಯವಿಟ್ಟು ಅದನ್ನು ಅರ್ಥ ಮಾಡ್ಕೊಳ್ಳಿ ಅಂತ ನಾನೊಂದು ಸ್ಮಾಲ್ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೀನಿ. ಅದ್ರ ಜೊತೆಗೆ ಈ ಕಾರ್ಯಕ್ರಮ ಸಾಯಂಕಾಲ 6 ಗಂಟೆಯಿಂದ 7 ಗಂಟೆಗೆ ಮರುಪ್ರಸಾರ ಆಗುತ್ತೆ. ಸೊ ಮರುಪ್ರಸಾರ ಆದರೂ ಕೂಡ ನಿಮ್ಮ ಕುಟುಂಬದ ಜೊತೆ ಕೂತ್ಕೊಂಡು ಈ ಕಾರ್ಯಕ್ರಮನ ಎಂಜಾಯ್ ಮಾಡಿ. ಮತ್ತು ನಮಸ್ತೆ ದೇವನಗರಿ ಅಂತಕ್ಕಂಥ ಯೂಟ್ಯೂಬ್ ಚಾನಲಲ್ಲೂ ಕೂಡ ಈ ಕಾರ್ಯಕ್ರಮ ಸಂಪೂರ್ಣವಾಗಿ ಪ್ರಸಾರ ಆಗೋದ್ರಿಂದ, ಸೊ ನೀವು ಅಲ್ಲೂ ಕೂಡ ಈ ಕಾರ್ಯಕ್ರಮವನ್ನು ನೋಡಿ ಹಾರೈಸಿ, ಅಭಿನಂದಿಸಿ, ಅದೇ ರೀತಿ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನು ಮುಕ್ತವಾಗಿ ನಮ್ಮ ಜೊತೆಗೆ ಹಂಚ್ಕೊಳ್ಳಿ ಅಂಥೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಎಸ್, ಬನ್ನಿ ಇನ್ನು ಮೊದಲನೇದಾಗಿ ಪ್ರಶ್ನೋತ್ತರಗಳನ್ನು ಹೇಳ್ಬಿಡ್ತೀನಿ. ಅದರ ಜೊತೆಗೆ ಇವತ್ತಿನ ದಿನ ವಿಶೇಷಗಳ ಕುರಿತಾಗಿ ಸಾಕಷ್ಟು ಇದೆ. ಸೊ ಒಂದು ಪ್ರಶ್ನೆಯನ್ನು ಹೇಳ್ಬಿಡ್ತೀನಿ, ಅದಾದ ನಂತರ ಬೇರೆ ವಿಚಾರಗಳ ಬಗ್ಗೆ ಹೋಗೋಣ. ಸುವರ್ಣ ವಿಧಾನಸೌಧ ನಿನ್ನೆ ಪ್ರಶ್ನೆ ಕೇಳಿದ್ದ ಕೊನೆಯ ಒಂದು ಪ್ರಶ್ನೆಯನ್ನು ಕೇಳ್ಬಿಡ್ತೀನಿ. ಕಾರ್ಗಿಲ್ ಯುದ್ಧದ ಸಮಯದಲ್ಲಿ, ಅದು ಕೂಡ ನಾನು ನಿನ್ನೆ ಒಂದು ಪ್ರಶ್ನೆಯನ್ನು ಕೇಳಿದ್ದೆ, ಇನ್ನೊಮ್ಮೆ ಕೇಳ್ತೀನಿ. ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ಭಾರತದ ಪ್ರಧಾನಮಂತ್ರಿ ಯಾರಾಗಿದ್ದರು ಅಂಥೇಳಿ. ಸೊ ಕಾರ್ಗಿಲ್ ಯುದ್ಧ ನಿಮಗೆಲ್ಲ ಗೊತ್ತಿರೋ ಹಾಗೆ, ಕಾರ್ಗಿಲ್ ಅಂತಕ್ಕಂಥದ್ದು ಒಂದು ಸ್ಥಳ. ಆ ಒಂದು ಸ್ಥಳದಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಒಂದು ಯುದ್ಧ ನಡೆದಿತ್ತು. ಆ ಸಂದರ್ಭದಲ್ಲಿ ಯಾರು ಪ್ರಧಾನಿಯಾಗಿದ್ದರು ಅಂತಕ್ಕಂಥದ್ದು ಪ್ರಶ್ನೆ. ಮೊದಲನೇದಾಗಿ ಮನಮೋಹನ್ ಸಿಂಗ್, ಎರಡನೇದು HD ದೇವೇಗೌಡ, ಮೂರನೇದು ಅಟಲ್ ಬಿಹಾರಿ ವಾಜಪೇಯಿ, ನಾಲ್ಕನೇದು ನರೇಂದ್ರ ಮೋದಿ. ಸೊ ಇದಕ್ಕೆ ಸರಿ ಉತ್ತರವನ್ನು ಕೊಡ್ತಾರೆ ನೋಡೋಣ. 13 ವರ್ಷಕ್ಕೆ ಕೋಟ್ಯಾಧಿಪತಿ. ಎಸ್, ಸೊ IPL ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ 13 ವರ್ಷದ ಬಾಲ್ಕೊನೊಬ್ಬ ಬರೋಬ್ಬರಿ 1.1 ಕೋಟಿ ರುಗಳಿಗೆ ಬಿಕಾರಿಯಾಗಿದ್ದಾನೆ. ಸೊ ಬಿಹಾರ ಮೂಲದ ವೈಭವ್ ಸೂರ್ಯವಂಶಿ ಅಪರೂಪದ ದಾಖಲೆ ಗಿಟ್ಟಿಸಿರತಕ್ಕಂಥವ್ರು.
ಹರಾಜಿನಲ್ಲಿ ರಾಜಸ್ಥಾನ ರಾಯಲ್ಸ್ ತಂಡವು ಈತನ 1.1 ಕೋಟಿ ರೂಪಾಯಿಗೆ ಖರೀದಿ ಮಾಡಿದೆ. ಅಂಡರ್ 19 ಭಾರತ ತಂಡದ ಪರ ಯೂತ್ಸ್ ಟೆಸ್ಟ್ಗಳನ್ನು ಆಡಿದನಲ್ಲದೆ ಪ್ರಥಮ ದರ್ಜೆ ಪಂದ್ಯಗಳಲ್ಲಿ ತ್ರಿಶತಕ ಬಾರಿಸಿದ ಸಾಧನೆಯನ್ನು ಕೂಡ ಇವರು ಮಾಡಿದ್ದಾರೆ. ಒಂದು ಕರೆ ಬರ್ತಾ ಇದೆ, ಯಾರ್ದಂತ ನೋಡೋಣ. ನಮಸ್ತೆ ದಾವಣಗೆರೆ. ಹಲೋ ಸರ್, ನಮಸ್ತೆ. ನಮಸ್ತೆ ನೀಲಮ್ಮರೆ, ಹೇಗಿದ್ದೀರಿ? ಚೆನ್ನಾಗಿದ್ದೀವಿ ಸರ್, ನೀವು ಸರ್? ಹಾಂ ಚೆನ್ನಾಗಿದ್ದೀನಿ. ತಿಂಡಿ ಆಯ್ತಾ? ಸರ್ ಇಲ್ಲ, ಮಾಡ್ಬೇಕು. ದೋಸೆ, ರವೆ ದೋಸೆ. ಹೌದಾ, ಓಕೆ. ಸೊ ಯಾರಿಗಾದ್ರೂ ಶುಭಾಶಯ ಹೇಳಲಿಕ್ಕಿದೆಯಮ್ಮ? ಸರ್ ನಮ್ಮ ಫ್ರೆಂಡ್ ಕಮಲಮ್ಮ ಅಂತ ಹೇಳಿ. ಸರ್ ಇವತ್ತು ಇರೋದು ಅವ್ರು ಹುಟ್ಟಿದಪ್ಪ. ಹೌದಾ? ಸೊ ಕಮಲಮ್ಮ ಅವ್ರಿಗೆ ಅವರು ಇದು ಕೆಟಿಜಿ ನಗರದಾಗ ಇದಾರೆ. ಅವ್ರಿಗೆ ಹುಟ್ಟಿದಬ್ಬ. ಕಮಲಮ್ಮರೇ ಹುಟ್ಟಿದಬ್ಬ ಶುಭಾಶಯಗಳು ಇವತ್ತು ನಿಮ್ದು. ಕರೆದರೆ ಹೋಗ್ಬೇಕು ಸಾಯಂಕಾಲ. ಹೋಗಿ ಬನ್ನಿ. ಸೊ ನಮ್ಮ ಕಡೆಯಿಂದನೂ ಕೂಡ ಕಮಲಮ್ಮ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸಿ, ನೂರ್ಕಲ್ ಅವರು ಹೀಗೆ ನಗ್ನಗ್ತಾ ಸಂತೋಷವಾಗಿ ಬಾಳ್ಲಿ ಅಂಥೇಳಿ ನಾವು ಹಾರೈಸ್ತಾ ಇದ್ವಿ. ಸೊ ನಾನು ಶುಭಾಶಯ ತಿಳಿಸಿದೆ ಅಂತೇಳಿ ಕಮಲಮ್ಮ ಅವ್ರಿಗೂ ತಿಳಿಸ್ಬಿಡಿಮ್ಮ. ಹೌದು ಸರ್, ಹೋಗಕ್ಕೆ ಸಾಯಂಕಾಲ ನಮ್ಮ ಫ್ರೆಂಡ್ ಎಲ್ಲ ಹೇಳಿದಾರೆ, ಇವ್ರಿಟ್ಟಾರೆ. ಹೋಗಿ ಬನ್ನಿಮ್ಮ. ಸೊ ಅದೇನು ನಮ್ಗೆ ಏನು ಬರ್ತಾನೆ ಇಲ್ಲ ಸರ್. ನಮ್ ಏನು ಚಾನಲ್ ಬರ್ತಾ ಇಲ್ವಾ? ಇಲ್ಲ, ಅದು ಏನು ಅದ್ರ ಮೇಲಿಲ್ಲ, ಅದು ನಿಮ್ದೇನು ಬರ್ತಾ ಇಲ್ಲ. ಅದು ಹೌದಾ? ಅಂದ್ರೆ ವಾಯ್ಸ್ ಬರ್ತಾ ಇಲ್ಲ, ಬರೀ ಚಾನಲ್ ಬರ್ತಾ ಇಲ್ಲ. ನಿಮ್ದು ವಾಯ್ಸ್ ಬರ್ತತಿ, ಚಾನಲ್ ಬರ್ತಾ ಇಲ್ಲ. ನಿಂತ ತಂಗಿ ನಿಂತಿದ್ಯಾ? ನಿಂತತಿ. ನೀವು ಏನ್ ಗೊತ್ತಿಲ್ಲ ಅಂದ್ರೆ ಕೇಳಿಸ್ತದ, ವಾಯ್ಸ್ ಎಲ್ಲ ಕೇಳಿಸ್ತದ ನಿಮ್ದು. ಅದ್ರೊಳಗೆ ಇದು ಮೇಲೆ ವರ್ಕ್ ಬರ್ತಾ ಇಲ್ಲ. ಓಕೆ, ಒಂದ್ಸರಿ ಅದು ಸೆಟಪ್ ಬಾಕ್ಸ್ ಸ್ವಿಚ್ ಆಫ್ ಮಾಡಿ ಸ್ವಿಚ್ ಆನ್ ಮಾಡಿ ನೋಡಿಮ್ಮ. ಹೌದಾ? ಕೆಲವೊಂದ್ಸರಿ ಅದು ಟೆಕ್ನಿಕಲ್ ಇಶ್ಯೂಸ್ ಇಂದ ಸ್ಟ್ರಕ್ ಆಯ್ತು ಅಂದ್ರೆ ಹಾಗಾಗ್ತಿರತ್ತೆ. ಹೌದಲ್ರಿ ಸರ್? ಒಂದ್ಸರಿ ಸೆಟಪ್ ಬಾಕ್ಸ್ ರೀ ಆನ್ ಮಾಡಿ. ಸೊ ನೋಡೋಣ, ಏನಾದರೂ ಟೆಕ್ನಿಕಲ್ಸ್ ಇಶ್ಯೂಸ್ ಇದ್ರೆ ಇಲ್ಲಿಂದ ನಮ್ಮ ಟೆಕ್ನಿಷಿಯನ್ ಸರಿ ಮಾಡ್ತಾ ಇರ್ತಾರೆ ಅದನ್ನ. ಬಂತಾ? ಓಕೆ ಓಕೆ, ಹೇಳಿಮ್ಮ. ಮತ್ತೆ ಯಾರಿಗಾದ್ರೂ ಶುಭಾಶಯ ಹೇಳಲಿಕ್ಕಿದ್ಯಾ? ಅವ್ರೊಬ್ರು ಇವತ್ತು ಫ್ರೆಶರ್ ಅಂದ್ರೆ ಬಾಳ ಫ್ರೆಂಡ್ ಅವರು. ಬಾಳ ಅಂದ್ರೆ ಅದ್ ಹೇಳ್ಬಾರ್ದ್ಬಿಟ್ಟು ಸೊ ಏನಾರ ಕೇಳಿ ಹಂಗೆ ತಕ್ಷಣಕ್ಕೆ ಯಾವ ಕಷ್ಟ ಆಗಿರ್ಲಿ ಬೇಗ ಹಂಗ ಸ್ಪಂದಿಸ್ಬಿಡ್ತಾರೆ. ಅದು ಏನು ಅದು ಏನೇ ಅವ್ರದಿರ್ಲಿ, ಒಟ್ಟು ಬೇಗ ನಮಗೆ ಅಂದ್ರೆ ನಮಿಗೂ ಒಬ್ರು ಶೀಲಾ ಅಂತಂದ್ರೆ ಅವ್ರಿಗೆ ಬಾಳ, ಅವ್ರು ನಾವು ಬಾಳ ಅಂದ್ರೆ ಒಂದು ತಟ್ಟೆಗೆ ಊಟ ಮಾಡೋದು ಒಂದು ತಪ್ಪೈತೆ ನೋಡ್ರಿ. ಸತ್ಯ ಚೆನ್ನಾಗಿದೀವಿ ನಾವು. ಅವ್ರು ಬಾಳ ವರ್ಷ ಸಮನಿ 30 ವರ್ಷ. ಓಕೆ ಓಕೆ. ಏನು ಸ್ಕೂಲ್ ಫ್ರೆಂಡ್ಸಾ? ಏನ್ರಿ ಸರ್? ಸ್ಕೂಲ್ ಫ್ರೆಂಡ್ಸಾ ಹೇಗೆ? ಇಲ್ಲ ಇಲ್ಲ, ಇಲ್ಲಿ ದಾವಣಗೆರೆ ಫ್ರೆಂಡ್ ಆದ್ರು ಅವರು. ದಾವಣಗೆರೆ ಬಂದ್ಮೇಲೆ ಫ್ರೆಂಡ್ ಆಗಿದ್ದ? ಬಂದ್ಮೇಲೆ ಫ್ರೆಂಡ್ ಆದ್ರು. ಸೊ ಬಾಳ ಇದು ಮಾಡ್ತಾರ ಸೊ ಪಾಪ. ಮನಿಗ್ ಹೋಗಿ ಅವ್ರಾದ್ರೂ ಬೇರೆ ಇದು ಅಂದ್ರೂನಿ ಬಾಳ ಚೆನ್ನಾಗಿ ಇದು ಮಾಡ್ತಾರ. ಅವ್ರದ್ದು ಕಾಳಂಗಡಿ ಎಲ್ಲ ಇಟ್ಕೊಂಡಾರೆ ಶಾಂತಿ ಟೆಕ್ಸ್ ಹತ್ರ. ಅವ್ರದ್ದು ಕೆಟಿಜಿ ನಗರದ ಮನೆ ಇಷ್ಟ. ಆಗ್ಲಿ ಆಗ್ಲಿ. ಸೊ ನಾವ್ ಅವ್ರದೆಲ್ಲ ಫೋಟೋ ಹಾಕ್ತಿರ್ತಾಳ್ರಿ ಸರ್ ನಮ್ಮ ಮದುವೆ ದಿವಸ. ನಮ್ಮ ಫ್ರೆಂಡಿಂದೆಲ್ಲ ಆಗ್ಲಿಮ್ಮ, ತುಂಬಾ ಖುಷಿ ಆಯ್ತು. ಸೊ ಇಂಥ ಒಂದು ಒಳ್ಳೆ ಸ್ನೇಹ ಯಾವತ್ತೂ ಮಿಸ್ ಮಾಡ್ಕೋಬೇಡಿ. ಹೀಗೆ ನಗ್ನಗ್ತಾ ಅವರೆಲ್ಲರ ಜೊತೆ ಖುಷಿಯಾಗಿರಿಮ್ಮ. ಹ್ಞೂ ಸರ್, ಬಾಳ ಚೆನ್ನಾಗಿ ಸರ್ ಪಾಪ. ಅವ್ರದ್ದು ಅವ್ರು ನಮ್ಗ್ ಬಿಟ್ಕೊಡಲ್ಲ, ನಾವು ಅವ್ರನ್ನ ಬಿಟ್ಕೊಡಲ್ಲ. ಏನೇ ಇರ್ಲಿ ಒಂದ್ಸರ ಅದ್ ಹೇಳ್ಬಾರ್ದ್ಬಿಟ್ಟು ಚೆನ್ನಾಗಿ ಬಾಳ ಚೆನ್ನಾಗಿದೀವಿ ನಾವು. ಇಲ್ಲ, ಹಂಗೆ ಇರ್ಬೇಕು. ಸ್ನೇಹಿತರಂದ್ರೆ ಯಾವಾಗ್ಲೂ ನಮ್ ಕಷ್ಟ ಸುಖಗಳು ಎಲ್ಲದರಲ್ಲೂ ಭಾಗಿಯಾಗ್ಬೇಕಲ್ವಾ? ಕರೆಕ್ಟ್. ಬಾಳ ಕಷ್ಟವಾಗಿ ಸುತ್ತ ಎಷ್ಟು ಹೆಲ್ಪ್ ಮಾಡಿದ್ರೆ ಸರ್, ಬಾಳ ಅದು ಹೇಳ್ಬಾರ್ದು. ಚೆನ್ನಾಗಿ ಇದು ಮಾಡಿದ್ರಿ ಸರ್ ಪಾಪ. ಓಕೆ ಓಕೆ. ನಾವು ಹಂಗೆ ಮಾಡ್ತೀವಿ, ಅವರು ಹಂಗೆ ಆ ತರದ್ ಏನೋ ಆ ಟೈಮ್ ನಮಗೆ ಬರೋದ್ ನೋಡ್ಬೇಕು. ಬಾಳ ಚೆನ್ನಾಗಿ ನೋಡ್ತಾರೆ, ಬಾಳ ಚೆನ್ನಾಗಿ ಇದು ಮಾಡ್ತಾರೆ. ಮನೆಗೆ ಅವರು ಸೊಸೆರ ಹಂಗೆ ನೋಡ್ತಾರೆ. ಚೆನ್ನಾಗಿ ಇದು ಮಾಡ್ತಾರೆ ಸರ್. ತಿಂಡಿ ಸರ್? ತಿಂಡಿ ಇಲ್ಲಮ್ಮ, ಇವತ್ತು ಆಕ್ಚುಲಿ ಏಕಾದಶಿ ಇದೆ. ಹೌದು ಸರ್, ಏಕಾದಶಿ. ನಾವು ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಇವಾಗ. ಹೌದಾ? ಸೊ ಆಗ್ಲಿ, ಒಳ್ಳೇದಾಗ್ಲಿ. ಭಗವಂತ ನಮ್ಮ ಮಗನ ಪತ್ರಿಕೆ ಎಲ್ಲ ಬಂದು ಸರ್, ನಿನ್ನೆ ಪೂಜೆ ಎಲ್ಲ ಮಾಡಿಸ್ಕೊಂಡ್ ಬಂದ್ವಿ. ಆಗ್ಲಿ ಆಗ್ಲಿಮ್ಮ. ಮತ್ತೆ ಸರ್ ಏನೋ ಪ್ರಶ್ನೆ ಅಂದ್ರೆ ಅದು ನನಗೆ ಗೊತ್ತಾಗ್ಲಿಲ್ಲ. ಎಸ್ ಅಮ್ಮ. ಸೊ ಪ್ರಶ್ನೆ ಏನು ಅಂದ್ರೆ, ನಿನ್ನೆ ಇದನ್ನ ಒಂದ್ ಬಾರಿ ಕೇಳಿದ್ದೆ, ಇವತ್ತು ಇನ್ನೊಮ್ಮೆ ಇರ್ಲಿ ಅಂತ ಕೇಳ್ತಾ ಇದ್ದೀನಿ. ಹೌದ್ರಾ? ಹಾ. ಸೊ ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ಭಾರತದ ಪ್ರಧಾನಮಂತ್ರಿ ಯಾರಾಗಿದ್ರು ಅಂತ ಹೇಳಿ. ಹೇಳ್ರಿ ಸರ್ ನೋಡ. ಸೊ ಆಪ್ಷನ್ ಬಂದು ಮನಮೋಹನ್ ಸಿಂಗ್, HD ದೇವೇಗೌಡ, ಅಟಲ್ ಬಿಹಾರಿ ವಾಜಪೇಯಿ, ನರೇಂದ್ರ ಮೋದಿ. ನಿಮ್ ಪ್ರಕಾರ ಯಾವ್ದು ಉತ್ತರ? ಇದು ಅಟಲ್ ಬಿಹಾರಿನಾ? ಅಟಲ್ ಬಿಹಾರಿ ವಾಜಪೇಯಿನಾ? ಅವರೇ ಅನ್ಸುತ್ತೆ, ನನಗಂತೂ ಗೊತ್ತಿಲ್ಲ. ಓಕೆ ಓಕೆ, ಇಲ್ಲಿಮ್ಮ ನಾನೇ ಹೇಳ್ತೀನಿ ಅನಂತರದಲ್ಲಿ. ಅವ್ರು ಬಿಟ್ರೆ ಇದು ಪ್ರಧಾನಿ ಮೋದಿ ಅಂತ ನನಗೆ ಅನ್ಸುತ್ತೆ. ಓಕೆ ಓಕೆ. ಇಲ್ಲ, ಅಟಲ್ ಬಿಹಾರಿ ವಾಜಪೇಯಿ ಇಸ್ ದ ರೈಟ್ ಆನ್ಸರ್ ಅಮ್ಮ. ಹೌದೇನು ಸರ್? ಹೌದು ಹೌದು. ಸೊ ಅವರೇ ಪ್ರಧಾನಮಂತ್ರಿ ಆಗಿದ್ರು ಆವಾಗ. ಅವಾಗೆಲ್ಲ ಅವರೇ ಸರ್? ಕರೆಕ್ಟ್. ಹೌದು ಹೌದು. ಸೊ ಸರಿ ಉತ್ತರವನ್ನು ಕೊಟ್ಟಿದ್ದೀರಮ್ಮ, ಧನ್ಯವಾದಗಳು. ಹೀಗೆ ಕರೆ ಮಾಡ್ತಾ ಇರಿ. ಸೊ ಏನಾದ್ರು ರೆಸಿಪಿ ಹೇಳ್ಕೊಡಕ್ ಇಷ್ಟಪಡ್ತೀರಾ ನಮ್ಮ ವೀಕ್ಷಕರಿಗೆ? ಅದು ರೆಸಿಪಿ ಅಂದ್ರೆ ಇದು ಸ್ವಲ್ಪ ಖಾರ ಚಟ್ನಿ, ಒಂದು ಗಾರಿಗೆ ಹೇಳ್ಕೊಡ್ಲಾ? ಹೇಳಿ ಹೇಳಿ, ನೀವು ಏನ್ ಹೇಳ್ಕೊಟ್ರು ತೊಂದ್ರೆ ಇಲ್ಲ. ಹೌದಾ ಸರ್? ಇದು ಗಾರಿಗೆ ಅಂದ್ರೆ ಇದು ಬೆಲ್ಲ ಕರಗ್ಸದು ಸರ್. ಬೆಲ್ಲ ಕರಗಿಸಿ ಗೋಧಿ ಹಿಟ್ಟು ಇರುತ್ತೆ ನೋಡ್ರಿ ಸರ್,
ಗೋಧಿ ಹಿಟ್ಟು ರಾತ್ರಿ ಅದು ಬೆಲ್ಲ ಮೆಣಸಿ ಅದು ಸೋಸಿ ಆಮೇಲೆ ಗೋಧಿ ಹಿಟ್ಟೆಲ್ಲ ಕಲ್ಸಕ್ ಸರ್ ಅದ್ರೊಳಗ ಹಾಕಿ ಕಲ್ಸಿ ರಾತ್ರಿ ಚೆನ್ನಾಗಿ ನೆನ್ಕನ್ಸುತ್ತಲ್ರಿ ಸರ್. ರಾತ್ರಿ ನೆನ್ಸಿಡ್ಬೇಕಾ? ರಾತ್ರಿನೇ ಕಲ್ಸಿಡ್ಬೇಕು ಸರ್. ಅದು ಹುಳಿ ಆಗಲ್ವಾ ರಾತ್ರಿ ನೆನ್ಸಿಟ್ರೆ? ಇಲ್ಲ ಬಾಳ ಚೆನ್ನಾಗ್ ಬರ್ತಾವ ಸರ್, ಒಂಥರ ಜಾಮೂನ್ ಹಾಕವು ಬಾಳ ಚೆನ್ನಾಗ್ ಬರ್ತದೆ. ಅದೇ ರಾತ್ರಿನೇ ಎಲ್ಲ ಗೋಧಿ ಹಿಟ್ಟು ಬೆಲ್ಲ ಎಲ್ಲ ಹಾಕಿ ಕಲ್ಸಿಡಬೇಕು. ಮತ್ ಬೆಳಗ್ಗೆ ಎದ್ದು ಒಣ ಕೊಬ್ಬರಿ ಎಲ್ಲ ತುರಿದು ಸ್ವಲ್ಪ ಸೋಡಾ ಸ್ವಲ್ಪ ಉಪ್ಪು ಎಲ್ಲ ಹಾಕಿ ಕಲ್ಸಿ ಬೆಳಗ್ಗೆ 7-7:30 ಅಷ್ಟೊತ್ತಿಗೆ ಬೆಳಗ್ಗೆ ಯಾರೊಬ್ರ ಎಣ್ಣೆಗೆ ಇಟ್ಟು ಕರಿಯಸ ಬಾಳ ಚೆನ್ನಾಗ್ತದೆ ಸರ್. ಓಕೆ, ಇದೇನ್ ಗಾರ್ಗೆಗಾ ಇದು? ಇದು ಗಾರ್ಗೆ. ನಾವು ರಾತ್ರಿ ಕಲ್ಸಿಡ್ತೀವಿ ಸರ್, ಚೆನ್ನಾಗಿ ನೆನ್ಕೊಂಡ್ಬಿಡ್ತಾರೆ, ಚೆನ್ನಾಗ್ ಬರ್ತದೆ. ಓಕೆ, ಅಲ್ಲ ಕೆಲವೊಮ್ಮೆ ಈ ಚಪಾತಿ ಹಿಟ್ಟು ರಾತ್ರಿ ಕಲ್ಸಿಟ್ರೆ ಹುಳಿ ಆಗತ್ತೆ ಅಂತಾರಲ್ಲ? ಇಲ್ರಿ ಸರ್, ಇದು ಬಾಳ ಚೆನ್ನಾಗ್ ಸಿಹಿ ಎಲ್ಲ ಬಾಳ ಚೆನ್ನಾಗ್ ಒಂಥರ ಜಾಮೂನ್ ತಿನ್ನಕ ಸರ್ ಚೆನ್ನಾಗ್ ಬರ್ತದೆ. ಆಗ್ಲಿ ನೋಡಿ ಸರ್, ನೀವು ಟ್ರೈ ಮಾಡಿ ನೋಡ್ರಿ. ಬರೀ ಆದ್ರೆ ಅದ್ ಎಷ್ಟ್ ಚೆನ್ನಾಗ್ ಬರ್ತದೆ ಅಂದ್ರೆ ರಾತ್ರಿ ಚೆನ್ನಾಗ್ ಬರ್ತದೆ ಸರ್, ಬಾಳ ಚೆನ್ನಾಗ್ ಬರ್ತಾವ. ಓಕೆ, ಮತ್ತೆ ಖಾರ ಚಟ್ನಿ ಅಂತಂದ ತಟ್ಟಿ ಇಡ್ಲಿ ಮಾಡ್ತಾ ನೋಡ್ರಿ ಸರ್. ಅದು ಒಂದ್ ಸ್ವಲ್ಪ ಇದು ಒಣ ಮೆಣಸಿನಕಾಯಿ ಆಮೇಲೆ ಹುಣಸೆ ಹಣ್ಣು ಬೆಲ್ಲ ನೀರುಳ್ಳಿ ಒಟ್ಟು ನೀರ್ ಹಾಕಿ ಬರ್ತ ಆಮೇಲೆ ಒಂದ್ 8 ನಾ ಮಾಡಿದೀನಿ ಸರ್. ಈಗ ಒಂದ್ 8 ಸಾಕು, ನಮ್ಮ ಮಗಳಿಗೆ ಮಾಡಿ ಕಳ್ಸಿದ್ದೆ. ಅದೊಂದು ಚೆನ್ನಾಗ್ ಬರುತ್ತೆ. ಅದು ಒಣ ಮೆಣಸಿನಕಾಯಿ ಅದ ಹಸೆ ನೀರುಳ್ಳಿ ಎಲ್ಲ ಹುರ್ಕೊಳ್ಳೋದು, ಹುಣಸೆ ಹಣ್ಣು ಬೆಲ್ಲ ಎಲ್ಲ ಹಾಕಿ ರುಬ್ಬಸ್. ಅದೇನು ಒಗ್ಗರಣೆಗೆ ಏನಿಲ್ಲ ಸರ್. ಅದೇ ಅದು ಬಾಳ ಚೆನ್ನಾಗಿರುತ್ತೆ ಸರ್ ಚಟ್ನಿ. ಖಾರ ಇರಲ್ಲ ಏನಿಲ್ಲ, ಚೆನ್ನಾಗಿರ್ತದೆ. ಆಗ್ಲಿ ಸೊ ಒಂದು ಒಳ್ಳೆ ರೆಸಿಪಿನ ಹೇಳ್ಕೊಟ್ರಿ. ಸೊ ಗಾರ್ಗೆನ ರಾತ್ರಿನೇ ಬೆಲ್ಲದ ಒಂದು ಪಾಕ ಜೊತೆ ನೆನ್ಸಿಟ್ಬಿಟ್ರೆ ಸೊ ತುಂಬಾ ಸ್ಮೂತ್ ಆಗತ್ತೆ ಮತ್ತೆ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಅಂತ ಕೂಡ ಹೇಳ್ತಿದ್ದೀರಿ. ಬಾಳ ಚೆನ್ನಾಗಿ ಬೆಳಗ್ಗೆ ಒಣ ಕೊಬ್ಬರಿ ಹಾಕಿ ಕಲ್ಸಿಟ್ಬಿಟ್ರೆ ಬಾಳ ಚೆನ್ನಾಗಿ ಒಂಥರ ಉಬ್ಬುತ್ತವ ಸರ್, ಚೆನ್ನಾಗಿರ್ತಾವ. ಓಕೆ ಸೊ ಒಳ್ಳೇದಾಗ್ಲಿಮ್ಮ. ಸೊ ಎಲ್ಲರೂ ಕೂಡ ನಮ್ಮ ಮೇಡಮ್ ಅವ್ರು ನೀಲಮ್ಮ ಅವ್ರು ಹೇಳ್ತಿರ್ತಕ್ಕಂಥ ಈ ಒಂದು ಗಾರ್ಗೆ ರೆಸಿಪಿನ ಟ್ರೈ ಮಾಡಿ. ಸೊ ಸಾಯಂಕಾಲ ಶಾಲೆಯಿಂದ ಮಕ್ಕಳು ಬಂದಾಗ ಅವ್ರಿಗೆ ಏನಾದ್ರು ಹೊರಗಡೆ ತಿಂಡಿ ಕೊಡೋದ್ರ ಬದಲು ಹೊರಗಡೆ ನಮ್ಮ ಮಗಳು ಬಾಳ ಚೆನ್ನಾಗ್ ಮಾಡ್ತಾಳ್ರಿ, ಸಾಕಿ ಒಂದಲ್ ಬಿಟ್ಟು ಸಾಕಿ ಬಂದ್ರೆ ಹೇಳ್ತಾಳ್ರಿ, ಚೆನ್ನಾಗ್ ಮಾಡ್ತಾಳ ಆಕಿ. ಅವರೇ ಇವೆಲ್ಲ ಬಾಳ ಚೆನ್ನಾಗ್ ಮಾಡ್ತಾಳೆ, ಬಂದ್ರೆ ಹೇಳ್ತಾಳ್ರಿ ರೆಸಿಪಿ ಬಾಳ ಅದಾವ ಅವ್ರ ಹತ್ರ. ಖಂಡಿತಮ್ಮ. ಸೊ ಧನ್ಯವಾದಗಳು, ಹಿಂಗೆ ಕರೆ ಮಾಡ್ತಾ ಇರಿ ಸರ್, ಒಳ್ಳೇದಾಗ್ಲಿ. ಓಕೆ ಸರ್, ಸರಿ ಸರ್, ಮದಿ ಕರಿತಿ ಬರ್ರಿ ಸರ್. ಓಕೆ ಸರ್, ಆಗ್ಲಿಮ್ಮ, ನಮಸ್ತೆ. ಓಕೆ ಎಸ್ ವೀಕ್ಷಕರೇ, ಸೊ ರೆಸಿಪಿ ಗಾರ್ಗೆಯನ್ನು ನೀವು ಕೂಡ ಟ್ರೈ ಮಾಡಿ. ರಾತ್ರಿನೇ ಬೆಲ್ಲದ ಪಾಕದ ಜೊತೆ ಗೋಧಿ ಹಿಟ್ಟನ್ನು ಕಲಸಿಟ್ರೆ ತುಂಬ ಸ್ಮೂತಾಗಿ ಬರ್ತವೆ, ಚೆನ್ನಾಗಿ ಬರ್ತವೆ ಅಂತ ಕೂಡ ಹೇಳಿದ್ರು. ಸೊ ಟ್ರೈ ಮಾಡಿ ಅಂತ ಕೇಳ್ಕೊಳ್ತೀನಿ. ಎಸ್, ಎಲ್ರಿಗೂ ಕೂಡ ಕುತೂಹಲ ಇತ್ತು. ತರಳುಬಾಳು ಹುಣ್ಣಿಮೆ ನಮ್ಮ ಒಂದು ಕರ್ನಾಟಕದಲ್ಲಿ ಅತ್ಯಂತ ಫೇಮಸ್ ಆಗಿರ್ತಕ್ಕಂಥ ಒಂದು ಹುಣ್ಣಿಮೆಯ ಒಂದು 9 ದಿನಗಳ ಸರಿಸುಮಾರು ಕಾರ್ಯಕ್ರಮ ಇದು. ಸೊ ಯಾವಾಗ ಈ ಒಂದು ತರಳುಬಾಳು ಹುಣ್ಣಿಮೆ ನಡೆಯುತ್ತೆ ಅಂತಕ್ಕಂಥದ್ದು, ಇದು ಒಂದು ಸಮಿತಿಯನ್ನು ಕೂಡ ಮಾಡಿದ್ದಾರೆ ಈಗ ಆಲ್ರೆಡಿ. ಫೆಬ್ರವರಿ 4ರಿಂದ ತರಳುಬಾಳು ಹುಣ್ಣಿಮೆ ಪ್ರಾರಂಭ ಆಗುತ್ತೆ. ಸೊ ವಿಶೇಷವಾಗಿ ಫೆಬ್ರವರಿ 12ರವರೆಗೆ ಅಂದರೆ 9 ದಿನಗಳ ಕಾಲ ಈ ಒಂದು ತರಳುಬಾಳು ಹುಣ್ಣಿಮೆ ನಡೆಯುತ್ತೆ. ಪೂಜ್ಯ ಗುರುಗಳ ಉಪಸ್ಥಿತಿಯಲ್ಲಿ, ಸಿರಿಗೆರೆ ಶ್ರೀಗಳ ಒಂದು ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮ ನಡೆಯುತ್ತೆ. ಅತ್ಯಂತ ಯಶಸ್ವಿಯಾಗಿ ನಮ್ಮ ಒಂದು ಕರ್ನಾಟಕ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಈ ಒಂದು ಹುಣ್ಣಿಮೆಯನ್ನು ನಡೆಸಿರ್ತಕ್ಕಂಥ ಪ್ರತೀತಿ ಇದೆ. ಅತ್ಯಂತ ಸಂಭ್ರಮದಿಂದನೂ ಕೂಡ ನಡೆದಿದೆ. ಅದೇ ರೀತಿ ಬರಗಾಲದ ಸಮಯದಲ್ಲಿ ಅತ್ಯಂತ ಸರಳವಾಗಿಯೂ ಕೂಡ ಈ ಒಂದು ಹುಣ್ಣಿಮೆಯನ್ನು ನಡೆಸಿಕೊಂಡು ಬಂದಿರತಕ್ಕಂಥ ಕೀರ್ತಿ ತರಳುಬಾಳು ಶ್ರೀಗಳಿಗೆ ಸಲ್ಲಬೇಕಾಗಿರ್ತಕ್ಕಂಥದ್ದು. ಸೊ ಈ ಬಾರಿಯ ತರಳುಬಾಳು ಹುಣ್ಣಿಮೆ ಫೆಬ್ರವರಿ 4ರಿಂದ ನಡೆಯುತ್ತೆ ಅಂತ ಹೇಳಲಾಗಿದೆ. ಅದು ಕೂಡ ಭರಮಸಾಗರದಲ್ಲಿ ಅಂಥೇಳಿ ಹೇಳಲಾಗಿದೆ. ಎಸ್, ಇನ್ನಷ್ಟು ವಿಚಾರಗಳನ್ನು ನೋಡೋಣ. ನಾಳೆ ವಿಶೇಷವಾಗಿ ನವೆಂಬರ್ 27ರಂದು ನವೆಂಬರ್ 27ರಿಂದ ಡಿಸೆಂಬರ್ 6ರವರೆಗೆ ಸಮೂಹ ಶಿಲ್ಪಕಲಾ ಪ್ರದರ್ಶನವನ್ನು ಏರ್ಪಡಿಸಲಾಗಿದೆ. ನಗರದ ದೃಶ್ಯಕಲಾ ಒಂದು ವಿದ್ಯಾಲಯ ಏನಿದೆ ಅದರ ವಜ್ರ ಮಹೋತ್ಸವದ ಸವಿನೆನಪಿಗಾಗಿ ವಿಶೇಷವಾಗಿರ್ತಕ್ಕಂಥ ಸಮೂಹ ಶಿಲ್ಪಕಲಾ ಪ್ರದರ್ಶನವನ್ನು ಏರ್ಪಡಿಸಿದ್ದಾರೆ. ನವೆಂಬರ್ 27ರಿಂದ ಡಿಸೆಂಬರ್ 6ರವರೆಗೆ. ಸೊ ಮಿಸ್ ಮಾಡ್ಕೊಳ್ಳದೆ ಹೋಗಿ ಬನ್ನಿ. ಬೆಳಗ್ಗೆ 11 ಗಂಟೆಗೆ ಇಂದ ಇದು ನಾಳೆ ಇನಾಗ್ರೇಟ್ ಆಗುತ್ತೆ. ತುಂಬ ವಿಶೇಷವಾಗಿರುತ್ತೆ. ಪ್ರತಿದಿನ ಬೆಳಗ್ಗೆ 11ರಿಂದ ಸಾಯಂಕಾಲ 6:30ವರೆಗೆ ಇದು ಒಂದು ಓಪನ್ ಇರುತ್ತೆ. ಬಹುಶಃ ಇದು ಉಚಿತವಾಗಿ ಇರುತ್ತೆ, ಯಾರೂ ಮಿಸ್ ಮಾಡ್ಕೋಬೇಡಿ. ಏಕೆಂದರೆ ಅದ್ಭುತವಾಗಿರ್ತಕ್ಕಂಥ ಕಲಾಕೃತಿಗಳನ್ನ ನೀವು ಇಲ್ಲಿ ನೋಡ್ಬೋದು. ಎಸ್, ಒಂದು ಕರೆ ಬರ್ತಾಯಿದೆ, ನೋಡೋಣ. ಮಂಜುಳಾ ಮೇಡಮ್, ನಮಸ್ತೆ. ಮಂಜುಳಾ ಮೇಡಮ್ ನಮಸ್ತೆ. ಸ್ವಲ್ಪ ಜೋರಾಗಿ ಮಾತಾಡಿ, ವಾಯ್ಸ್ ತುಂಬ ಸ್ಲೋ ಬರ್ತಾ ಇದೆ. ಹೇಳಿಮ್ಮ. ಹಾಂ, ಕೇಳಿಸ್ತಾ ಇದೆ, ಹೇಳಿ. ಯಾರಿಗಾದ್ರೂ ಶುಭಾಶಯ ಹೇಳಲಿಕ್ಕಿದೆಯಾ? ಓಕೆ. ಸೊ ಇವತ್ತು ವಿಶೇಷವಾಗಿ ನಮ್ಮ ಒಂದು ಸಂವಿಧಾನದ ದಿನ ಇದೆ, ನವೆಂಬರ್ 26. ವಿಶೇಷವಾಗಿ ಸಂವಿಧಾನದ ದಿನ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಿಮ್ಮ? ಸಂವಿಧಾನದ ದಿನ ಅಂದ್ರೆ ಅಂಬೇಡ್ಕರ್ ಬಗ್ಗೆ ಒಂದ್ ಸ್ವಲ್ಪ ಹೇಳಿದ್ನಲ್ಲ ಸರ್. ಅವತ್ತು ಅಂಬೇಡ್ಕರ್ ಬಗ್ಗೆ ಏನ್ ಗೊತ್ತಿತ್ತು ಅದನ್ನೆಲ್ಲ
ಹೇಳಿದ್ದೆ ಹೋದ್ಸಲ. ಹ್ಮ್ ಹ್ಮ್ ಆದ್ರೆ ಇವತ್ತು ಒಂದು ಇನ್ಸಿಡೆಂಟ್ ಹೇಳ್ತೀನಿ ಸರ್. ಸೊ ಎಷ್ಟೋ ಜನ ಹೇಳ್ತಾರೆ ಅಂಬೇಡ್ಕರ್ ಅವರ ಒಂದು ಇಚ್ಛೆನೇ ಬೇರೆ ಇತ್ತು, ಅವರು ಬರೆದು ಕೊಟ್ಟಿರ್ತಕ್ಕಂಥ ಸಂವಿಧಾನನೇ ಬೇರೆ, ಸೊ ಈಗ ನಡೀತಾ ಇರ್ತಕ್ಕಂಥದ್ದು ರಾಜನೀತಿನೇ ಬೇರೆ ಅಂತ ಹೇಳಿ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅದ್ರ ಬಗ್ಗೆ? ಗೊತ್ತಿಲ್ಲ ಸರ್ ನನಗೆ ಅಷ್ಟೊಂದು. ಓಕೆ, ತೊಂದರೆ ಇಲ್ಲ. ಸೊ ಇವತ್ತಿನ ಪ್ರಸ್ತುತ ವಿದ್ಯಮಾನಗಳ ಬಗ್ಗೆ ನೋಡಿದ್ರೆ, ರಾಜಕಾರಣಿಗಳು ನಡ್ಕೊಳ್ಳೋ ರೀತಿ ನೋಡಿದ್ರೆ, ಸೊ ಎಲ್ಲ ಒಂದು ಪರಿಸ್ಥಿತಿ ನೋಡಿದ್ರೆ ಏನು ಅನ್ಸುತ್ತೆ ಅಮ್ಮ? ತುಂಬಾ ವಿಷಾದ ಅನ್ಸುತ್ತೆ ಸರ್. ಹ್ಮ್ ಅವ್ರು 20 ವರ್ಷಕ್ಕೆ ಅಂತ ಮಾಡಿದ್ರಂತೆ ಅದನ್ನ ಮೀಸಲಾತಿನ. ಹ್ಮ್ ಆದ್ರೆ ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಆದ್ರೆ ಇದು ರೂಲ್ಸ್ ಇರೋದೇ ಒಂದು, ನಡ್ಕೊಳ್ಳೋದೇ ಒಂದು ಅಂತ ಆಗುತ್ತೆ. ಎಲ್ಲಾರನ್ನೂ ಬ್ಲೇಮ್ ಮಾಡಕ್ಕಾಗಲ್ಲ. ಈಗ ಕೆಲವರು ಟ್ರಾನ್ಸ್ಪರೆಂಟ್ ಆಗಿರೋರು ಇರಬಹುದು, ಇರ್ತಾರೆ ಟ್ರಾನ್ಸ್ಪರೆಂಟ್ ಆಗಿರೋರು. ಆದ್ರೂ ವ್ಯವಸ್ಥೆ ತುಂಬಾ ಹದಗೆಟ್ಟಿದೆ ಅಂತ ಅನ್ಸುತ್ತೆ. ಹೌದು ಹೌದು. ಎಸ್. ಸೊ ಒಂದು ಪ್ರಶ್ನೆ ಕೇಳೋದಕ್ಕಿಂತ ಮುಂಚೆ ಇವತ್ತು ಯಾವುದಾದ್ರು ರೆಸಿಪಿ ಹೇಳಕ್ಕೆ ಇಷ್ಟಪಡ್ತೀರಾ? ರೆಸಿಪಿ ಅಂದ್ರೆ ಮಜ್ಜಿಗೆ ಕೋಡ್ಬಳೆ ಅಂತ ಮಾಡ್ತೀವಿ. ಮಜ್ಜಿಗೆ ಕೋಡ್ಬಳೆನಾ? ಓ ಮೈ ಗಾಡ್, ಹೊಸ ಹೆಸರು, ಕೇಳಕ್ಕೆ ಕುತೂಹಲವಾಗಿದೆ, ಹೇಳಿಮ್ಮ. ಅದಕ್ಕೆ ಮಜ್ಜಿಗೆನ ಒಲೆ ಮೇಲೆ ಇಟ್ಬಿಟ್ಟು ಅದಕ್ಕೆ ಒಂದ್ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಬೇಕು ಸರ್. ಅದಕ್ಕೆ ಅಕ್ಕಿ ಹಿಟ್ಟು ಹಾಕಿ ಅವ್ರು ಬೇಯೋ ಅಷ್ಟೊತ್ತಿಗೆ ಒಂದ್ ಸ್ವಲ್ಪ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ, ಜೀರಿಗೆ ಅದನ್ನೆಲ್ಲ ಮಿಕ್ಸಿ ಮಾಡ್ಕೊಂಡು ಅದಕ್ಕೆ ಬೇಯ್ತಾ ಇರೋದು ಅಕ್ಕಿ ಹಿಟ್ಟಿಗೆ ಹಾಕ್ಬೇಕು. ಒಂದ್ ಸ್ವಲ್ಪ ಉಪ್ಪು ಅದನ್ನೆಲ್ಲ. ಅದು ಬೆಂದ್ಮೇಲೆ ಅದನ್ನ ಕೂಡ್ಸ್ಕೊಂಡು ನಾದ್ಕೊಂಡು ಕೋಡ್ಬಳೆ ತರ ಶೇಪ್ ಮಾಡಿ ಕರಿಯೋದು ಸರ್. ತುಂಬಾ ಚೆನ್ನಾಗಿರುತ್ತೆ. ಓಕೆ, ಇನ್ನೊಂದ್ಸರಿ ಸ್ಲೋ ಆಗಿ ಹೇಳ್ಬೋದಾ ರೆಸಿಪಿನ? ಅಂದ್ರೆ ಮಜ್ಜಿಗೆನ ಒಲೆ ಮೇಲೆ ಇಟ್ಬಿಟ್ಟು ಓಕೆ ಅದಕ್ಕೆ ಅಕ್ಕಿ ಹಿಟ್ಟು ಹಾಕ್ಬೇಕು. ಅಕ್ಕಿ ಹಿಟ್ಟು ಹಾಕ್ಬೇಕು. ಓಕೆ, ಅಕ್ಕಿ ಹಿಟ್ಟು ಹಾಕಿ ಅಕ್ಕಿ ಹಿಟ್ಟು ಬೇಯಕ್ ಬಿಡ್ಬೇಕು. ಓಕೆ, ಅಕ್ಕಿ ಹಿಟ್ಟು ಬೇಯಕ್ ಬಿಟ್ಟು ಅಕ್ಕಿ ಹಿಟ್ಟು ಬೇಯ್ತಾ ಇದ್ದಂಗ್ಲೇನೆ ಒಂದ್ ಸ್ವಲ್ಪ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ, ಉಪ್ಪು, ಜೀರಿಗೆ ಎಲ್ಲ ಮಿಕ್ಸಿ ಮಾಡ್ಬಿಟ್ಟು ಅದಕ್ಕೆ ಬೇಯ್ತಾ ಇರೋ ಅಕ್ಕಿ ಹಿಟ್ಟಿಗೆ ಹಾಕ್ಬೇಕು. ಓಕೆ, ಇದು ಸ್ವಲ್ಪ ಹುಳಿ ಮಜ್ಜಿಗೆ ಹಾಕಿ ಅಕ್ಕಿ ಹಿಟ್ಟು ಹಾಕಿರ್ತೀವಲ್ಲ ಅದಕ್ಕೆ. ಓಕೆ, ಸೊ ಫೈನ್. ಯಾರಿಗೆಲ್ಲ ಆಸಕ್ತಿ ಇದೆ ಅವರು ಈ ಒಂದು ಮಜ್ಜಿಗೆ ಕೋಡ್ಬಳೆನ ಟ್ರೈ ಮಾಡಿ ಅಂತ ಹೇಳಿ ನಾನು ಕೂಡ ಹೇಳ್ತಾ ಇದ್ದೀನಿ. ಎಸ್, ಕ್ವಿಕ್ ಆಗಿ ಒಂದು ಪ್ರಶ್ನೆ ಕೇಳ್ಬೋದಾ ಮೇಡಮ್? ಅದನ್ನ ಬೆಂದ್ಮೇಲೆ ಕೂಡಿಸ್ಕೊಂಡ್ಬಿಟ್ಟು ಶೇಪ್ ಮಾಡ್ಬಿಟ್ಟು ಕರಿಯೋದು. ಮತ್ತೆ ಎಣ್ಣೆಲಿ ಕರಿಬೇಕಾ? ಹಾ ಸರ್. ಓಕೆ, ಸೊ ಇದಕ್ಕೆ ಮತ್ತೇನಾದ್ರು ಕಾಂಬಿನೇಷನ್ ಏನಾದ್ರು ಬೇಕಾ? ಎಣ್ಣೆಲಿ ಕರಿಬೇಕು. ಇದಕ್ಕೇನಾದ್ರು ಕಾಂಬಿನೇಷನ್ ಬೇಕಾಗತ್ತಾ? ಲೈಕ್ ಚಟ್ನಿ ಗಿಟ್ನಿ ಏನಾದ್ರು? ಕಾಂಬಿನೇಷನ್ ಏನ್ ಬೇಕಾಗಲ್ಲ. ಬೇಕಂದ್ರೆ ಕೊಬ್ಬರಿ ಚಟ್ನಿ ಮಾಡ್ಕೋಬಹುದು. ಕೊಬ್ಬರಿ ಚಟ್ನಿ ಮಾಡ್ಕೋಬಹುದು. ಓಕೆ, ಸೊ ಈವ್ನಿಂಗ್ ಟೈಮ್ ಸ್ನಾಕ್ಸ್ಗೆಲ್ಲ ಚೆನ್ನಾಗಿರುತ್ತೆ ಅನ್ಕೋತೀನಿ. ಸ್ನಾಕ್ಸ್ ಚೆನ್ನಾಗಿರುತ್ತೆ. ಓಕೆ ಓಕೆ, ಈವ್ನಿಂಗ್ ಸ್ನಾಕ್ಸ್ ಚೆನ್ನಾಗಿ. ಓಕೆ, ಸೊ ತುಂಬ ಒಂದು ವಿಶೇಷವಾಗಿರ್ತಕ್ಕಂಥ ಮಜ್ಜಿಗೆ ಕೋಡ್ಬಳೆ ಅಂತಕ್ಕಂಥ ರೆಸಿಪಿನ ಹೇಳಿದಿರಿ. ಸೊ ವಿನೂತನವಾಗಿದೆ. ಯಾರೆಲ್ಲ ಒಂದು ಹೊಸ ಹೊಸ ಅಡುಗೆಗಳನ್ನ ಟ್ರೈ ಮಾಡಬೇಕು ಅಂತಿದ್ದೀರಿ, ಈ ಒಂದು ಮಜ್ಜಿಗೆ ಕೋಡ್ಬಳೆಯನ್ನು ಕೂಡ ಟ್ರೈ ಮಾಡ್ಬೋದು. ಸೊ ಮಕ್ಕಳಿಗೆ ಈವ್ನಿಂಗ್ ಟೈಮ್ ಸ್ನ್ಯಾಕ್ಸಿಗೆಲ್ಲ ಸೊ ಡಿಫ್ರೆಂಟ್ ಆಗಿರ್ತಕ್ಕಂಥ ಒಂದು ರೆಸಿಪಿ, ಸೊ ಮಕ್ಕಳು ಇಷ್ಟಪಟ್ಟು ತಿನ್ಬೋದು ಅಂತ ಅನ್ಸುತ್ತೆ. ಹೌದು. ಎಸ್. ಸೊ ಒಂದು ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳ್ಬೋದಾ ಮೇಡಮ್? ಭೂಮಿಯ ಮೇಲಿನ ಅತ್ಯಂತ ಉದ್ದವಾದ ನದಿ ಯಾವುದು ಅಂಥೇಳಿ. ನಾನು ಕೇಳ್ತಾ ಇರ್ತಕ್ಕಂಥದ್ದು ಭಾರತದಲ್ಲ, ಭೂಮಿಯ ಮೇಲಿನ ಅತ್ಯಂತ ಉದ್ದವಾದ ನದಿ ಯಾವುದು ಅಂತಂದು. ನೈಲ್ ನದಿ ಸರ್. ನೈಲ್ ನದಿನಾ? ಸೊ ಇದ್ರ ಬಗ್ಗೆ ಏನಾದ್ರು ಐಡಿಯಾ ಇದೆಯಾ? ನೈಲ್ ನದಿ ಎಲ್ಲಿದೆ? ಸೊ ಹೇಗೆ? ಓದಿದ ನೆನಪು, ತುಂಬಾ ದಿನದ ಕೆಳಗೆ ಓದಿದ ನೆನಪು. ಹಾ, ಓಕೆ. ಸೊ ಅದ್ರ ಬಗ್ಗೆ ಇನ್ನೇನು ಜಾಸ್ತಿ ಏನಾರ ಮಾಹಿತಿ ಇದೆಯಾ ನಿಮ್ಮ ಹತ್ರ? ಅಂದ್ರೆ ಈಜಿಪ್ಟ್ ವರಪ್ರಸಾದ ಅಂತ ಕರೀತಾರೆ ಅದನ್ನ. ಈಜಿಪ್ಟ್ ದೇಶದ ಜೀವನದಿ ಅದು. ಹೌದು, ಈಜಿಪ್ಟ್ನ ಜೀವನದಿ. ಅದನ್ನ ನೈಲ್ ನದಿನ ಈಜಿಪ್ಟಿನ ವರಪ್ರಸಾದ ಅಂತ ಕರೀತಾರೆ. ಹೌದು ಹೌದು. ಸೊ ಸಂಪೂರ್ಣ ಅದರ ಒಂದು 50%, ಮೋರ್ ದೆನ್ 50% ಅದರ ವ್ಯವಸಾಯಗಳಾಗಿರ್ಬೋದು, ಅದರ ಬೇರೆ ಬೇರೆ ಎಲ್ಲ ಬಿಸ್ನೆಸ್ ಡೆವಲಪ್ಮೆಂಟ್ಸ್ಗಳಾಗಿರ್ಬೋದು, ಅದು ಈ ನೈಲ್ ನದಿಯನ್ನೇ ಕೂಡ ಒಂದು ಡಿಪೆಂಡೆಂಟ್ ಆಗಿದೆ. ಹೌದು. ಎಸ್, ಥ್ಯಾಂಕ್ ಯು ಸೊ ಮಚ್ ಮೇಡಮ್. ರೈಟ್ ಆನ್ಸರ್ ನೈಲ್ ನದಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಆ್ಯಂಡ್ ಹೀಗೆ ಕರೆ ಮಾಡ್ತಾ ಇರಿ. ಮತ್ತೆ ನಾಳೆ ಒಂದು ಹೊಸ ರೆಸಿಪಿನ ನಮಗೆ ಹೇಳ್ಕೊಡೋದು ಮರಿಬೇಡಿ ಅಂತ ಹೇಳ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್. ನಮಸ್ತೆ, ಒಳ್ಳೆಯದಾಗಲಿ.
ಎಸ್ ವೀಕ್ಷಕರೇ, ಸೊ ಇನ್ನಷ್ಟು ವಿಚಾರಗಳನ್ನು ತಿಳಿಸೋ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಸೊ ಇವತ್ತು ರಾಷ್ಟ್ರೀಯ ಕ್ಷೀರ ದಿನ ಕೂಡ ಇದೆ. ಅಂದರೆ ಕ್ಷೀರ ಅಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಹಾಲು. ಸೊ ಇದನ್ನು ಒಬ್ಬ ಫೇಮಸ್ ಆಗಿರ್ತಕ್ಕಂಥ ವ್ಯಕ್ತಿಯ ಹೆಸರಲ್ಲಿ ನಾವು ಆಚರಣೆ ಮಾಡ್ತೀವಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಭಾರತದ ಕ್ಷೀರ ಕ್ರಾಂತಿ ಪಿತಾಮಹ ಅಂತಲೇ ಹೇಳ್ಬೋದು ವರ್ಗೀಸ್ ಕುರಿಯನ್ ಅವರು ನವೆಂಬರ್ 26, 1921 ಜನಿಸಿದರು. ಸೊ ಹಾಗಾಗಿ ಇವತ್ತು ರಾಷ್ಟ್ರೀಯ ಕ್ಷೀರ ದಿನವನ್ನು ಆಚರಣೆ ಮಾಡ್ತೀವಿ. ಎಸ್, ಒಂದು ಕರೆ ಬರ್ತಾ ಇದೆ. ವಿನಯ್ ಅವರು ಕರೆ ಮಾಡ್ತಾ ಇದ್ದಾರೆ. ನಮಸ್ತೆ ವಿನಯ್ ಸರ್. ನಮಸ್ತೆ ಸರ್. ನಮಸ್ತೆ. ತಿಂಡಿ ಆಯ್ತಾ ಸರ್? ಇಲ್ಲ ಸರ್, ನಿಮ್ ಸರ್? ಇಲ್ಲ ಸರ್, ಇವತ್ತು ಏಕಾದಶಿ, ಉಪವಾಸ ವ್ರತ. ಓ ಸರ್, ಏಕಾದಶಿ ಮಾಡ್ತೀರಾ ಸರ್ ತಾವು? ಹೌದು ಸರ್. ಓಕೆ ಸರ್. ಥ್ಯಾಂಕ್ ಯು ಸರ್. ಯಾರಿಗಾದ್ರು ಶುಭಾಶಯ ಹೇಳ್ಬೇಕಾ? ಇಲ್ಲ ಸರ್, ನಿಮ್ ಪ್ರೋಗ್ರಾಮ್ ನೋಡೇ ಸರ್ ತಿಳಿತೀನಿ ಅದು ನಾವು. ಹೌದಾ? ಥ್ಯಾಂಕ್ ಯು ಸರ್. ಇವರು ನಡೆಸ್ಕೊಡ್ತಾರಲ್ಲ ಸರ್ ಕಾರ್ಯಕ್ರಮ, ಅವರಿಗೆ ಗುಡ್ ಮಾರ್ನಿಂಗ್ ಸರ್. ನಿಮ್ಗೆ ಕೂಡ ಗುಡ್ ಮಾರ್ನಿಂಗ್ ಸರ್. ಎಸ್ ಸರ್, ಎಸ್ ಸರ್, ಎಲ್ರಿಗೂ ಕೂಡ ನಿಮ್ಮ ಕಡೆಯಿಂದ ಶುಭೋದಯ ಹೇಳ್ತಾ ಇದ್ದೀನಿ. ಎಸ್ ಸರ್, ದಯಾನಂದ್ ಅಲ್ಲ ಸರ್ ಅವ್ರ ಹೆಸರು? ಯಾರ್ದು ಸರ್? ಈಗ ನಡೆಸ್ಕೊಡ್ತಿದ್ರಲ್ಲ, ಚಿದಾನಂದ್ ಅಂತ ಹೇಳಿ ಸರ್. ಚಿದಾನಂದ ಸರ್. ಅವ್ರಿಗೆ ಥ್ಯಾಂಕ್ ಯು ಸರ್. ಖಂಡಿತ ಖಂಡಿತ ಸರ್, ನಮ್ಮ ಪರವಾಗಿ ಕೂಡ ನಾವು ನಿಮ್ಗೂ ಥ್ಯಾಂಕ್ ಯು, ಅವ್ರಿಗೂ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಮಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಕ್ವಶನ್ ಕೇಳಿ ಸರ್. ಕ್ವಶನ್ ಎಸ್ ಸರ್, ಪ್ರಪಂಚದ ಅತಿ ದೊಡ್ಡ ಖಂಡ ಯಾವುದು ಅಂತ ಹೇಳಿ. ಸೊ ಭೂಪಟದಲ್ಲಿ ನೋಡಿದಾಗ ಕೆಲವಾರು ಖಂಡಗಳನ್ನು ವಿಭಜನೆ ಮಾಡಿರ್ತಾರೆ. ಏಷ್ಯಾ ಖಂಡ, ಓಕೆ, ಉತ್ತರ ಅಮೇರಿಕಾ, ಆಸ್ಟ್ರೇಲಿಯಾ, ಆಫ್ರಿಕಾ ಅಂತ ಹೇಳಿ. ಸೊ ಈ ಥರ ಖಂಡಗಳನ್ನು ಒಂದು ಅಳತೆಯಲ್ಲಿ ತಗೊಂಡಾಗ ಯಾವುದು ಅತ್ಯಂತ ದೊಡ್ಡ ಖಂಡ ಅಂಥೇಳಿ. ಸೊ 4 ಆಪ್ಷನ್ಸ್ ಇದೆ. ಮೊದಲನೇದು ಏಷ್ಯಾ ಖಂಡ, ಎರಡನೇದು ಉತ್ತರ ಅಮೇರಿಕಾ, ಮೂರನೇದು ಆಸ್ಟ್ರೇಲಿಯಾ, ನಾಲ್ಕನೇದು ಆಫ್ರಿಕಾ. ಸರ್ ಉತ್ತರ ಎರಡನೇದು ಉತ್ತರ ಅಮೇರಿಕಾನಾ? ಓಕೆ, ಒಂದ್ ವೇಳೆ ಉತ್ತರ ಅಮೇರಿಕಾ ತಪ್ಪು ಅನ್ನೋದಾದ್ರೆ ಯಾವ ಉತ್ತರವನ್ನು ಚೂಸ್ ಮಾಡ್ತೀರಿ? ಆಫ್ರಿಕಾ ಸರ್, ಲಾಸ್ಟ್. ಶೋರಾ? ಶೋರ್ ಸರ್. ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್. ಉತ್ತರವನ್ನು ಅನಂತರದಲ್ಲಿ ನಾನೇ ಹೇಳ್ತೀನಿ. ಓಕೆ, ಸರಿನಾ ತಪ್ಪ ನಾ ಹೇಳ್ತೀನಿ, ಆಮೇಲೆ ತಪ್ಪಾ ಸರಿನಾ ನೋಡೋಣ. ಓಕೆ ಓಕೆ ಸರ್. ಓಕೆ, ಥ್ಯಾಂಕ್ ಯು ಸೊ ಮಚ್ ಸರ್, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಓಕೆ ಎಸ್ ವೀಕ್ಷಕರೇ, ಸೊ ಏಷ್ಯಾ ಖಂಡ ಅಂತ ಹೇಳಿದ್ರೆ ಅದರಲ್ಲಿ ಭಾರತ, ಶ್ರೀಲಂಕಾ, ಆಫ್ಘಾನಿಸ್ತಾನ್ ಮತ್ತು ಪಾಕಿಸ್ತಾನಗಳು ಬರುತ್ತೆ. ಸೊ ಇದೇ ರೀತಿ ಉತ್ತರ ಅಮೇರಿಕಾ, ಆಸ್ಟ್ರೇಲಿಯಾ, ಆಫ್ರಿಕಾ ಬೇರೆ ಬೇರೆ ಒಂದು ಖಂಡಗಳು ಬರುತ್ತೆ. ಸೊ ಇದರಲ್ಲಿ ಅತ್ಯಂತ ದೊಡ್ಡ ಖಂಡ ಯಾವುದು ಅಂಥೇಳಿ ನನ್ನ ಒಂದು ಪ್ರಶ್ನೆ ಆಗಿತ್ತು. ಸೊ ವಿನಯ್ ಅವರು ಉತ್ತರ ಅಮೇರಿಕಾ ಮತ್ತು ಆಫ್ರಿಕಾ ಅಂತ ಹೇಳಿದ್ರು. ಅದು ಎರಡೂ ತಪ್ಪು ಉತ್ತರ ಆಗಿದೆ. ಸೊ ನೋಡೋಣ, ಮುಂದ್ಗಡೆ ಕರೆ ಮಾಡ್ತಕ್ಕಂಥವ್ರು ಯಾರಾದರೂ ಇದಕ್ಕೆ ಸರಿ ಉತ್ತರವನ್ನು ಕೊಡ್ತಾರಾ ಅಂಥೇಳಿ ತಿಳ್ಕೊಳೋ ಪ್ರಯತ್ನವನ್ನು ಮಾಡ್ತೀನಿ. ಇನ್ನಷ್ಟು ವಿಚಾರಗಳನ್ನು ಹೇಳ್ತಾ ಇದ್ದೆ. ಸೊ ವಿಶೇಷವಾಗಿ ಇವತ್ತು ರಾಷ್ಟ್ರೀಯ ಕ್ಷೀರ ದಿನ ಇದೆ. ನಾವೆಲ್ಲರೂ ಕೂಡ ಹಾಲನ್ನು ಕುಡಿತೀವಿ, ತುಂಬ ಇಷ್ಟಪಟ್ಟು ಕುಡಿತೀವಿ. ಆದರೆ ಹಾಲನ್ನು ಕುಡಿಯೋದಕ್ಕೂ ಕೂಡ ಒಂದು ಸಮಯ ಅಂತ ಇದೆ. ಸೊ ಆ ಸಮಯದಲ್ಲಿ ಹಾಲನ್ನು ಕುಡಿದ್ರೆ ಅದು ನಮ್ಮ ದೇಹಕ್ಕೆ ವರವಾಗಿ ಪರಿಣಮಿಸುತ್ತೆ. ಇಲ್ಲ ಅಂದರೆ ಒಂದು ಗಾದೆ ಮಾತಾ ಇದೆ, ಅಮೃತ ಅಂತ ಕರೀತಾರೆ ಹಾಲನ್ನು. ಅಮೃತ ಕೂಡ ಅತಿಯಾದರೆ ವಿಷ ಆಗತ್ತೆ ಅಂತ ಹೇಗೆ ಹೇಳ್ತಾರೋ ಹಾಗೆ ನಾವು ಸಮಯ ಅಲ್ಲದೇ ಇರತಕ್ಕಂಥ ಸಮಯದಲ್ಲಿ ಕುಡಿದ್ರೆ ಹಾಲು ಕೂಡ ನಮ್ಮ ಆರೋಗ್ಯಕ್ಕೆ ದುಷ್ಪರಿಣಾಮವನ್ನು ಬೀರುತ್ತೆ ಅಂತ ಹೇಳ್ಬೋದು. ಎಸ್, ಹಾಲಿಂದ ಏನು ಸಮಸ್ಯೆಗಳಾಗ್ಬೋದು ಅಂದರೆ ಮೊದಲನೇದಾಗಿ ಇಂಡೈಜೆಷನ್ ಆಗೋ ಸಮಸ್ಯೆ ಇದ್ದೇ ಇರುತ್ತೆ. ಎರಡನೇದು, ಹಾಲು ನೋಡೋದಕ್ಕೆ ತೆಳ್ಳಗಿದ್ದರೂ ಕೂಡ ಅದು ಡೈಜೆಷನ್ ಆಗಲಿಕ್ಕೆ ಮಿನಿಮಮ್ 5 ರಿಂದ 6 ಗಂಟೆಗಳ ಸಮಯ ತೆಗೆದುಕೊಳ್ಳೋದ್ರಿಂದ ನೀವೇನಾದರೂ ಬೆಳಗ್ಗೆ ಹಾಲು ಕುಡಿದ್ಬಿಟ್ರೆ ಅಂದರೆ ದೇಹದಲ್ಲಿ ಒಂಥರ ಲೇಸಿನೆಸ್ಸು, ಆಲಸ್ಯತನ, ನಿದ್ದೆ ಬರ್ತಕ್ಕಂಥದ್ದಾಗೋದು, ಮೈ ಮುರಿಯೋಗಾಗೋದು, ಈ ಥರ ಎಲ್ಲ ಸಮಸ್ಯೆಗಳು ಬರುತ್ತೆ. ಹಾಗಾದರೆ ಹಾಲನ್ನು ಕುಡಿಲೇಬಾರ್ದಾ ಅಂದರೆ ಹಾಗಲ್ಲ, ಖಂಡಿತ ಹಾಲನ್ನು ಕುಡಿಬೇಕು. ಅದರಲ್ಲೂ ಕೂಡ ಹಾಲನ್ನು ಶುದ್ಧ ನಮ್ಮ ಭಾರತದ ದೇಶೀಯ ಆಕಳ ಹಾಲನ್ನು ಕುಡಿತಕ್ಕಂಥದ್ದು ತುಂಬ ಒಳ್ಳೆಯದು. ಸೊ ಈಗ ಇತ್ತೀಚಿನ ದಿನಗಳೆಲ್ಲ ಏನಾಗ್ಬಿಟ್ಟಿದೆ ಅಂದರೆ ಒಳ್ಳೆ ಇಳುವರಿ ಬರುತ್ತೆ, ಒಂದು ಒಳ್ಳೆ ಹಾಲನ್ನು ಕೊಡುತ್ತೆ ಅಂಥೇಳಿ ನಾವೆಲ್ಲ ಏನು ಮಾಡ್ತೀವಿ, ದನದ ಒಂದು ಇರತಕ್ಕಂಥ ಜರ್ಸಿ ಆಕಳ ಹಾಲನ್ನು ಕುಡಿತೀವಿ. ಆ ಆಕಳ ಹಾಲು ತುಂಬ ಒಂದು ಫ್ಯಾಟ್ ಇರೋದ್ರಿಂದ ಅದಷ್ಟು ಒಳ್ಳೆಯದಲ್ಲ ಆರೋಗ್ಯಕ್ಕೆ. ಆದರೆ ನಮ್ಮ ಭಾರತೀಯ ದೇಶೀಯ ಆಕಳುಗಳೇನಿದೆ ಅದರ ಹಾಲು ನಿಜಕ್ಕೂ ಕೂಡ ಅಮೃತದ ಸಮಾನ ಅಂತ ಹೇಳ್ಬೋದು. ಎಸ್, ಆ ಹಾಲನ್ನು ಕುಡಿಯೋದಾದರೂ ಕೂಡ ನಾವು ರಾತ್ರಿಯ ಸಮಯದಲ್ಲಿ ಊಟವಾದ ನಂತರ ಆ ಹಾಲಿನ ಕೆನೆಯನ್ನೆಲ್ಲ ತೆಗೆದು ಅದಕ್ಕೆ ಒಂದು ಚೂರು ಅರಿಶಿನವನ್ನು ಹಾಕ್ಕೊಂಡು ಕುಡಿದ್ರೆ ನಿಜಕ್ಕೂ ಕೂಡ ಅದು ನಮಗೆ ಅತ್ಯಂತ ಅಮೃತದ ರೀತಿಯಲ್ಲಿ ಕೆಲಸ ಮಾಡುತ್ತೆ ಅಂಥೇಳಿ ಆಯುರ್ವೇದ ಶಾಸ್ತ್ರ ಹೇಳುತ್ತೆ. ಸೊ ಹಾಗಾಗಿ ದಯಮಾಡಿ ಯಾವುದೇ ನಿಮ್ಮ ಮನೆಯಲ್ಲಿ ಶಾಲೆಗೆ ಹೋಗ್ತಕ್ಕಂಥ ಮಕ್ಕಳಿದ್ರೆ ದಯಮಾಡಿ ಮಕ್ಕಳಿಗೆ ಬೆಳಗ್ಗೆನೇ ಹಾಲನ್ನು ಕೊಟ್ಟು ಕಳಿಸ್ಬಿಡಿ. ಯಾಕೆಂದರೆ ತುಂಬ ಒಂದು ಮನೆಗಳಲ್ಲಿ ನಾನು ನೋಡ್ತಾ ಇರ್ತೀನಿ, ಊಟ ಮಾಡ್ತಾ ಇಲ್ಲ, ತಿಂಡಿ ತಿಂತಾ ಇಲ್ಲ, ಪರವಾಗಿಲ್ಲ ಒಂದು ಲೋಟ ಹಾಲು ಕೊಟ್ಟು ಕಳಿಸ್ಬಿಡಿ, ಸೊ ಮಕ್ಕಳಿಗೆ ಸ್ಟ್ರೆಂತ್ ಇರುತ್ತೆ ಅಂತ ಹೇಳ್ತಾರೆ.
ಸೊ ದಯವಿಟ್ಟು ಆ ಥರ ತಪ್ಪುಗಳನ್ನ ಮಾಡಬೇಡಿ. ಯಾಕೆಂದರೆ ನೀವು ಮಕ್ಕಳು ಎಷ್ಟೇ ಇದರಿಂದ ನೀವು ಕಳಿಸಿದ್ರು ಕೂಡ ಹಾಲು ಕೊಡೋದನ್ನ ಕಳಿಸಿದ್ರು ಕೂಡ ಸೊ ಅಲ್ಲಿ ಶಾಲೆಗೆ ಹೋದ ನಂತರ ಮಕ್ಕಳು ಲೇಸಿನೆಸ್ ಆಗಿರೋದು ಅಥವಾ ಅದನ್ನು ಆ್ಯಕ್ಟಿವಾಗಿ ಕೇಳದೇ ಇರೋದು, ವಿದ್ಯೆಯಲ್ಲಿ ಓದೋದರಲ್ಲಿ ಬರೆಯೋದರಲ್ಲಿ ಹಿಂದೆ ಬೀಳ್ತಕ್ಕಂಥದ್ದು ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ದಯಮಾಡಿ ಹಾಲನ್ನು ಯಾವುದೇ ಕಾರಣಕ್ಕೂ ಬೆಳಗ್ಗೆ ಕೊಡೋದಕ್ಕೆ ಹೋಗಬೇಡಿ. ಸೊ ರಾತ್ರಿ ಹಾಲನ್ನು ಕುಡಿಯಲಿಕ್ಕೆ ಅದು ಅತ್ಯಂತ ಸೂಕ್ತವಾದ ಸಮಯ ಅನ್ನೋದನ್ನು ಮರಿಬೇಡಿ. ಅದೇ ರೀತಿ ತೀನಂ ಶ್ರೀಕಂಠಯ್ಯ, ನಮ್ಮ ತೀನಂ ಶ್ರೀ ಅಂತಲೇ ಹೆಸರುವಾಸಿಯಾಗಿರ್ತಕ್ಕಂಥ ತೀರ್ಥಪುರ ನಂಜುಂಡಯ್ಯ ಇವರು ನವೆಂಬರ್ 26 ಇವರು ಕೂಡ ಇವತ್ತೇ ಹುಟ್ಟಿದ್ದು, ಆದರೆ 1906ನೇ ಇಸ್ವಿಯಲ್ಲಿ ತುಮಕೂರಿನ ತೀರ್ಥಪುರದಲ್ಲಿ ಜನಿಸಿದ್ದಂಥವ್ರು ಇವರು. ಭಾರತೀಯ ಸಂವಿಧಾನದ ಕನ್ನಡ ಅವತರಣಿಕೆಯ ಸಿದ್ಧತೆ ಮತ್ತು ಮುದ್ರಣದಲ್ಲಿ ಇವರ ಪಾತ್ರ ಅತ್ಯಂತ ಹಿರಿತವಾಗಿರ್ತಕ್ಕಂಥದ್ದು. ಸೊ ಅಂದರೆ ನೋಡಿ, ನಮ್ಮ ಒಂದು ಸಂವಿಧಾನದ ಒಂದು ಏನು ಪುಸ್ತಕ ಇತ್ತು ಅದನ್ನು ಕನ್ನಡದ ಅವತರಣಿಕೆಯಲ್ಲಿ ಕನ್ನಡದಲ್ಲಿ ಬರೀಬೇಕು, ಅದನ್ನು ಸಿದ್ಧ ಮಾಡಬೇಕು ಅಂತ ಹೋದಾಗ ಇವರ ಪಾತ್ರ ಅತ್ಯಂತ ಪ್ರಮುಖವಾಗಿತ್ತು. ಸೊ ಹಾಗಾಗಿ ನಾವೆಲ್ಲರೂ ಕೂಡ ಇವರನ್ನು ನೆನೆಸ್ಕೊಳ್ಳೇಬೇಕು. ಕನ್ನಡದ ನಿಘಂಟು ಸಿದ್ಧಪಡಿಸುವ ಕಾರ್ಯದಲ್ಲಿಯೂ ಕೂಡ ಸಕ್ರಿಯವಾಗಿ ಇವರು ಭಾಗಿಯಾಗಿದ್ದರು. ಸೊ ಸೆಪ್ಟೆಂಬರ್ 7, 1966ರಲ್ಲಿ ಇವರು ನಿಧನರಾಗ್ತಾರೆ. ಅವರ ಭಾರತೀಯ ಕಾವ್ಯ ಮೀಮಾಂಸೆಗೆ ಅತ್ಯುನ್ನತ ಪ್ರಶಸ್ತಿಗಳು ಕೂಡ ಬಂದಿದೆ. ಸೊ ಇಷ್ಟು ವಿಚಾರಗಳನ್ನು ಹೇಳ್ತಾ ಇನ್ನೊಂದು ಪ್ರಶ್ನೆನ ಹೇಳ್ಬಿಡ್ತೀನಿ. ಸೊ ಯಾರು ಕರೆ ಮಾಡ್ತಾರೆ ಅವರಿಗೆ ಸುಲಭ ಆಗಲಿ ಅನ್ನೋ ಕಾರಣಕ್ಕೆ ಆ ಪ್ರಶ್ನೆ ಇನ್ನೊಮ್ಮೆ ರಿಮೈಂಡ್ ಮಾಡ್ತಾ ಇದ್ದೀನಿ. ಪ್ರಪಂಚದ ಅತಿ ದೊಡ್ಡ ಖಂಡ ಯಾವುದು ಅಂತಕ್ಕಂಥದ್ದು ನನ್ನ 2ನೇ ಪ್ರಶ್ನೆ. 4 ಆಪ್ಷನ್ಸ್ಗಳನ್ನ ಕೂಡ ಕೊಡ್ತಾ ಇದ್ದೀನಿ. ಏಷ್ಯಾ ಖಂಡ, ಉತ್ತರ ಅಮೇರಿಕಾ, ಆಸ್ಟ್ರೇಲಿಯಾ ಹಾಗೂ ಆಫ್ರಿಕಾ. ಸೊ ನೋಡೋಣ ಯಾರು ಇದಕ್ಕೆ ಸರಿ ಉತ್ತರವನ್ನು ಕೊಡ್ತಾರೆ ಅಂಥೇಳಿ. ಅಲ್ಲಿವರೆಗೂ ಇನ್ನಷ್ಟು ಇತರೆ ವಿಚಾರಗಳನ್ನು ಕೂಡ ತಿಳಿಸೋ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಸೊ ನವೆಂಬರ್ 27ರಿಂದ 29ರವರೆಗೆ ಪೊಲೀಸ್ ಕ್ರೀಡಾಕೂಟ ನಡೀತಾ ಇದೆ. ಬನ್ನಿ ಇನ್ನೊಂದು ಕರೆ ಬರ್ತಾ ಇದೆ, ಯಾರ್ದು ಅಂತ ನೋಡೋಣ. ನಮಸ್ತೆ ದಾವಣಗೆರೆ. ಹಲೋ, ಟಿವಿ ವ್ಯಾಲ್ಯೂಮ್ ಮ್ಯೂಟ್ ಮಾಡಿ. ಹೌದು ಮಾಡಿದೆ ಸರ್, ಹೇಳಿ ನಿಮ್ಮ ಹೆಸರು ಹೇಳಿ. ನಮ್ಮ ಹೆಸರು ಗಿರೀಶ್ ಅಂತ. ಗಿರೀಶ್, ಓಕೆ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ದಾವಣಗೆರೆ. ಓಕೆ, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಯಾರಿಗಿಲ್ಲ, ನಮ್ಮ ಮಗನಿಗೆ. ಓಕೆ, ಏನು ಹುಟ್ಟಿದಬ್ಬ ಇದೆಯಾ ಅವ್ರದ್ದು? ಇಲ್ಲ, ಇವತ್ತು ಇದು ಮಾಡ್ತಾ ಇದ್ದಾರೆ, ಹಂಗಾಗಿ. ಏನು ಮಾಡ್ತಾ ಇದ್ರಿ? ಅವನೊಂದು ಇದನ್ನ ಕಾರ್ಯಕ್ರಮ ಮಾಡಕತ್ತೀವಿ. ಓಕೆ ಓಕೆ ಸರ್, ಒಳ್ಳೇದಾಗಲಿ. ನಿಮ್ಮ ಮಗನಿಗೆ ಹಾರ್ದಿಕವಾಗಿ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ. ನನ್ನ ಮಗನಿಗೆ, ನನ್ನ ಮಗಳಿಗೆ, ಆಮೇಲೆ ನಮ್ಮ ಅಮ್ಮಗೆ. ಓಕೆ, ಸೊ ಹೆಸರು ಹೇಳ್ಬಿಡಿ ಸರ್, ಎಲ್ಲರದ್ದು ಹೆಸರು ಹೇಳ್ಬಿಡಿ ಬೇಗ. ರಾಕೇಶ್, ರೋಹಿತ, ಹಾಂ, ಆಮೇಲೆ ವರ್ಷಿತ, ಆಮೇಲೆ ಸುನಂದಮ್ಮ, ಓಕೆ, ಆಮೇಲೆ ರೋಹಿತ್. ಓಕೆ, ರಾಕೇಶ್, ಸುನಂದಮ್ಮ, ರೋಹಿತ್ ಎಲ್ರಿಗೂ ಕೂಡ ನಿಮ್ಮ ಕುಟುಂಬದವರಿಗೆ ಹಾರ್ದಿಕವಾಗಿ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಸೊ ಒಳ್ಳೇದಾಗಲಿ ಸರ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಸರ್. ಎಸ್ ವೀಕ್ಷಕ, ದಯಮಾಡಿ ಕರೆ ಮಾಡುವಾಗ ಟಿ ವಿ ವ್ಯಾಲ್ಯೂಮ್ನ ಮ್ಯೂಟ್ ಮಾಡಿ, ಇಲ್ಲಾಂದರೆ ನಮ್ಮ ಧ್ವನಿ ನಮಗೆ ಕೇಳ್ತಾ ಇರೋದ್ರಿಂದ ಸೊ ನಾವೇನು ಮಾತಾಡಿದ್ರು ಅದು ನಮಗೆ ರಿಫ್ಲೆಕ್ಟ್ ಆಗ್ತಾ ಇರುತ್ತೆ. ಸೊ ಕಾರ್ಯಕ್ರಮದಲ್ಲಿ ಸಾಕಷ್ಟು ಒಂದು ಕಿರಿಕಿರಿ ಆಗುತ್ತೆ. ಹಾಗಾಗಿ ದಯಮಾಡಿ ಟಿ ವಿ ವ್ಯಾಲ್ಯೂಮ್ನ ಮ್ಯೂಟ್ ಮಾಡಿಬಿಟ್ಟು ಕರೆ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಎಸ್, ನಾನು ಹೇಳ್ತಾ ಇದ್ದೆ, ನವೆಂಬರ್ 27ರಿಂದ 29ರವರೆಗೆ ಪೊಲೀಸ್ ಕ್ರೀಡಾಕೂಟ ನಡೀತಾ ಇದೆ. ಯಾಕೆಂದರೆ ಸಾಕಷ್ಟು ಜಂಜಾಟದಲ್ಲಿ ಇರ್ತಾರೆ, ಸಾಕಷ್ಟು ಒತ್ತಡದಲ್ಲಿ ಇರ್ತಾರೆ. ಸೊ ಅವ್ರಿಗೂ ಒಂದು ರಿಫ್ರೆಶ್ಮೆಂಟ್ ಬೇಕು, ಅವ್ರಿಗೂ ಒಂದು ಎಂಜಾಯ್ಮೆಂಟ್ ಇರಲಿ ಅನ್ನೋ ಕಾರಣಕ್ಕೆ ಪೊಲೀಸ್ ಕ್ರೀಡಾಕೂಟನ ಪ್ರತಿ ವರ್ಷ ಆಯೋಜನೆ ಮಾಡ್ತಾರೆ. ಸೊ ಈ ಬಾರಿ ಕೂಡ SP ಡಾಕ್ಟರ್ ಉಮಾ ಪ್ರಶಾಂತ್ ಅವರ ಒಂದು ಮುಖ್ಯಸ್ಥಿಕೆಯಲ್ಲಿ ಅತ್ಯಂತ ಸುಂದರವಾಗಿರ್ತಕ್ಕಂಥ 2 ದಿನಗಳ ಕಾಲ, 3 ದಿನಗಳ ಕಾಲ 27, 28, 29 3 ದಿನಗಳ ಕಾಲ ಈ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಅಥವಾ ಬೇರೆ ಬೇರೆ ಕ್ರೀಡಾಕೂಟಗಳು ನಡೀತಾ ಇದ್ದಾವೆ. ಸೊ ಒಳ್ಳೆಯದಾಗಲಿ. ಜಿಲ್ಲಾಧಿಕಾರಿ ಗಂಗಾಧರ ಸ್ವಾಮಿ ಅವರು 27ರ ಬೆಳಗ್ಗೆ 8 ಗಂಟೆಗೆ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಒಂದು ಕರೆ ಬರ್ತಾ ಇದೆ, ಯಾರು ನೋಡೋಣ. ನಮಸ್ತೆ ದಾವಣಗೆರೆ. ಹಲೋ, ನಮಸ್ತೆ ಅಮ್ಮ. ಟಿವಿ ವ್ಯಾಲ್ಯೂಮ್ ಮ್ಯೂಟ್ ಮಾಡಿಮ್ಮ. ಹೌದೇನ್ರಿ? ಅದೇ ಸರ್, ಏನೋ ಉತ್ತರ ಹೇಳಿದ್ರಲ್ಲ, ಅದು ಹೇಳ್ಬೋದು ಅಂತ ಕೇಳಿದ್ರೆ ನೋಡೋಣ, ನಾವು ಟ್ರೈ ಮಾಡೋಣ ಅಂತ ಮಾಡಿದೆ. ಹೇಳಿ ಹೇಳಿ, ಉತ್ತರ ಗೊತ್ತಿದ್ಯಾ? ಇಲ್ಲ ಗೊತ್ತಿಲ್ಲ, ನಾನು ಮೇಲೆ ಇದು ಬಟ್ಟೆ ಹಾಕಕ್ ಹೋಗಿದ್ದೆ, ಈಗ ನೋಡ್ನಲ್ಲ. ಹೇಳಿ ಸರ್, ನೋಡೋಣ ಯಾವ್ದಂತ ಹೇಳ ನೋಡ. ಪ್ರಪಂಚದ ಅತಿ ದೊಡ್ಡ ಖಂಡ ಯಾವುದು ಅಂತಕ್ಕಂಥದ್ದು ಪ್ರಶ್ನೆ. ಓಕೆ, ಸೊ 4 ಆಪ್ಷನ್ಸ್ ಕೊಡ್ತಾ ಇದ್ದೀನಿ. ಏಷ್ಯಾ ಖಂಡ, ಉತ್ತರ ಅಮೇರಿಕಾ, ಆಸ್ಟ್ರೇಲಿಯಾ, ಆಫ್ರಿಕಾ. ಸೊ ಯಾವುದು ನಿಮ್ಮ ಪ್ರಕಾರ ಇದರಲ್ಲಿ ಉತ್ತರ? ಅದೇ ಫಸ್ಟ್ ಇಂದ ಸರ್, ಅದೇ ಏನಂದ್ರೆ ಏಷ್ಯಾ ಖಂಡ. ಏಷ್ಯಾ ಖಂಡನಾ? ಸೊ ಇದ್ರ ಬಗ್ಗೆ ಎಲ್ಲರೂ ಓದಿದ್ರಾ, ಕೇಳಿದಿರಾ?
ಇಲ್ರಿ ಸರ್ ಹೋಗಿಲ್ಲ, ಹೇಳಿದ್ದು ಅವಾಗೇನ ನಾವು ಓದಕ್ಕಾರ ಒಂಥರ ಈಶಾಖಂಡ ಅಂತ ಹೇಳಿದ್ರು. ಅಷ್ಟಿದ್ರ ಬಗ್ಗೆ ನಾ ಇದಿಲ್ಲ, ಓಕೆ ಅದೇ ಅನಿಸ್ತು ಸಾಧೆ ಅಂತ ನನಗೆ. ಎಸ್ ಮಾ, ಸೊ ಏಷ್ಯಾ ಖಂಡ ಸರಿಯಾದ ಉತ್ತರ. ಏಷ್ಯಾ ಖಂಡ ಅಂದ್ರೆ ನಮ್ಮ ಭಾರತನೂ ಸೇರಿದಂತೆ ಪಾಕಿಸ್ತಾನ, ಶ್ರೀಲಂಕಾ, ಬಾಂಗ್ಲಾದೇಶ ಅದೇ ನಾ ಇದನ್ನೊಂದ್ಸಲ ಕೇಳಿದ್ದು ಸಹ ಈಶಾಖಂಡ ಅಂತ ಹೇಳಿ, ಅದಕ್ಕೆ ತಡಿ ನೋಡೋಣ ಅಂತ ಮಾಡಿದ್ ಸರ್. ಓಕೆ ಮಾ, ಸರಿಯಾದ ಉತ್ತರ. ಸೊ ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಎಸ್, ಹೀಗೆ ಕರೆ ಮಾಡ್ತಾ ಇರಿ ಮಾ, ಒಳ್ಳೇದಾಗಲಿ. ಓಕೆ ಸರ್, ಮಾಡ್ತಾಳೆ. ಓಕೆ ಮಾ, ನಮಸ್ತೆ. ಎಸ್, ಸೊ ರತ್ನಮ್ಮ ಅವ್ರು ಮತ್ತೆ ಎರಡನೇ ಬಾರಿ ಕರೆ ಮಾಡಿ ಸರಿ ಉತ್ತರವನ್ನು ಕೊಟ್ಟರು, ಏಷ್ಯಾ ಖಂಡ ಅಂಥೇಳಿ. ಎಸ್, ಮುಂದಿನ ಪ್ರಶ್ನೆಗೆ ಹೋಗ್ಬಿಡೋಣ. ಭಾರತದ ಮೊದಲ ರಾಷ್ಟ್ರಪತಿ ಯಾರು ಅಂಥೇಳಿ. ಸೊ ತುಂಬ ಜನರಿಗೆ ಇದೊಂದು ಕನ್ಫ್ಯೂಷನ್ ಇದ್ದೇ ಇರುತ್ತೆ. ಎಸ್, ನೋಡೋಣ ಯಾರು ಇದಕ್ಕೆ ಸರಿ ಉತ್ತರವನ್ನು ಕೊಡ್ತಾರೆ ಅಂಥೇಳಿ. ಮೊದಲನೇದಾಗಿ ಡಾಕ್ಟರ್ ಅಬ್ದುಲ್ ಕಲಾಂ, ನೆಹರು, ಅದೇ ರೀತಿ ಮನಮೋಹನ್ ಸಿಂಗ್, ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಯಾರು ಇದರಲ್ಲಿ ಸರಿ ಉತ್ತರ ಅಂಥೇಳಿ ನೋಡೋಣ, ಯಾರಿಗೆ ಸರಿ ಉತ್ತರವನ್ನು ಕೊಡ್ತಾರೆ ಅಂಥೇಳಿ. ಮತ್ತೊಮ್ಮೆ ಹೇಳ್ತೀನಿ, ಭಾರತದ ಮೊದಲ ರಾಷ್ಟ್ರಪತಿ ಯಾರು ಅಂತಕ್ಕಂಥದ್ದು ನನ್ನ ಪ್ರಶ್ನೆ. ಆಪ್ಷನ್ಸ್ ಬಂದ್ಬಿಟ್ಟು ಅಬ್ದುಲ್ ಕಲಾಂ, ನೆಹರು, ಮನಮೋಹನ್ ಸಿಂಗ್, ಡಾಕ್ಟರ್ ರಾಜೇಂದ್ರ ಪ್ರಸಾದ್. ನೋಡೋಣ ಯಾರಿಗೆ ಸರಿ ಉತ್ತರವನ್ನು ಕೊಡ್ತಾರೆ ಅಂಥೇಳಿ. ಅದಕ್ಕಿಂತ ಮುಂಚಿತವಾಗಿ ಇನ್ನಷ್ಟು ಇತರೆ ವಿಚಾರಗಳನ್ನ ನೋಡೋಣ. ಡಿಸೆಂಬರ್ 15ರಂದು ಸಾಮೂಹಿಕ ವಿವಾಹ ಮಹೋತ್ಸವ ನಡೀತಾ ಇದೆ. ಶ್ರೀ ಗುರು ರಾಮರಾಧಸ್ವಾಮಿ ಆಧ್ಯಾತ್ಮಿಕ ಸೇವಾ ಟ್ರಸ್ಟ್ ಇವರ ವತಿಯಿಂದ 33ನೇ ವರ್ಷದ ಸಾಮೂಹಿಕ ವಿವಾಹ ಮಹೋತ್ಸವ ನಡೀತಾ ಇದೆ. ಸೊ ಆಸಕ್ತರು ಡಿಸೆಂಬರ್ 10ರೊಳಗಡೆ ಹೆಸರನ್ನು ಬರೆಸ್ಕೊಳ್ಳಿ ಅಂತ ಹೇಳಿದ್ದಾರೆ. ಒಂದು ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿದ್ದಾರೆ, 9591427999. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, 9591427999. ಸೊ ಯಾರೆಲ್ಲ ಬಡವರು ಇರ್ತಾರೆ ಅಥವಾ ಒಂದಷ್ಟು ಆರ್ಥಿಕ ಪರಿಸ್ಥಿತಿ ಸರಿಯಾಗಿರೋಲ್ಲ, ಆದರೆ ಮದುವೆ ಅಂತೂ ಮಾಡಲೇಬೇಕಿರುತ್ತೆ ಮಕ್ಕಳದು, ಅಂಥವ್ರಿಗೆ ಇದು ತುಂಬ ಉಪಯುಕ್ತವಾಗಿರ್ತಕ್ಕಂಥ ಒಂದು ಅವಕಾಶ. ಏಕೆಂದರೆ 50 ಜೋಡಿ ಸಾಮೂಹಿಕ ವಿವಾಹವನ್ನು ಮಾಡಿಸ್ತಾ ಇದ್ದಾರೆ. ಸೊ ನೀವೇನು ತೊಗೊಂಡೋಗೋ ಅವಶ್ಯಕತೆ ಇರಲ್ಲ, ಈವನ್ ತಾಳಿ ಕೂಡ ಅವರೇ ಕೊಡ್ತಿರ್ತಾರೆ. ಸೊ ಏನಾದರೂ ಕೊಡಲಿ, ಎಲ್ಲ ಖರ್ಚು ವೆಚ್ಚ ಅವರೇ ನೋಡಿಕೊಂಡು ಊಟದ ವ್ಯವಸ್ಥೆಯನ್ನು ಮಾಡ್ತಾರೆ, ಬಟ್ಟೆ ಬರೆ ಕೊಡ್ತಾರಂತೆ. ಸೊ ಇಲ್ಲೆಲ್ಲಿ ಕೊಟ್ಟಿದ್ದಾರೆ, ತಾಳಿಯನ್ನು ಕೊಡ್ತಾರಂತೆ, ಅದೇ ರೀತಿ ವಧುವರರಿಗೆ ಬಟ್ಟೆಯನ್ನು ಕೊಡ್ತಾರಂತೆ, ಅದ್ರ ಜೊತೆಗೆ ಊಟದ ವ್ಯವಸ್ಥೆಯನ್ನು ಬರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಊಟದ ವ್ಯವಸ್ಥೆಯನ್ನು ಮಾಡಿರ್ತಾರಂತೆ. ಸೊ ನಿಜವಾಗ್ಲೂ ಕೂಡ ತುಂಬ ಒಂದು ಒಳ್ಳೆಯ ಅವಕಾಶ. ಇದೇ ಡಿಸೆಂಬರ್ 15ಕ್ಕೆ. ಸೊ ಇನ್ನೂ ಹೆಚ್ಚು ಕಡಿಮೆ 19-20 ದಿವಸ ಇದೆ. ಸೊ ಯಾರ್ಯಾರು ನಿಮ್ಮ ಮಕ್ಕಳನ್ನ ಅತಿ ಒಂದು ಹಣಕಾಸಿನ ತೊಂದರೆ ಇರುತ್ತೆ, ನಿಮ್ಮ ಅಥವಾ ಒಂದು ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ ಅಂದರೆ ದಯವಿಟ್ಟು ಇಲ್ಲಿ ಮದುವೆ ಮಾಡಿಸ್ಕೊಳ್ಳಿ ಅಂಥೇಳಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೀನಿ. ಇನ್ನೊಂದು ಕರೆ ಬರ್ತಾ ಇದೆ, ಯಾರ್ದು ನೋಡೋಣ. ನಮಸ್ತೆ ದಾವಣಗೆರೆ. ಟಿವಿ ವ್ಯಾಲ್ಯೂಮ್ ಮ್ಯೂಟ್ ಮಾಡಿ ಮಾ. ಹಲೋ, ಟಿವಿ ವ್ಯಾಲ್ಯೂಮ್ ಮ್ಯೂಟ್ ಮಾಡಿ. ಹೇಳಿಮ್ಮ, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಹಲೋ, ಟಿವಿ ವ್ಯಾಲ್ಯೂಮ್ ಮ್ಯೂಟ್ ಆಗಿಲ್ಲಮ್ಮ. ನಾಗರಾಜ್ ಅಂತ ಸರ್. ಟಿವಿ ವ್ಯಾಲ್ಯೂಮ್ ಮ್ಯೂಟ್ ಆಗಿಲ್ಲ. ಹಲೋ, ಹೇಳಿ, ತಮ್ಮ ಹೆಸರು? ಸಹನಾ ಅಂತ ಸರ್. ಸಹನಾ, ಹೇಳಿಮ್ಮ, ಎಲ್ಲಿಂದ ಕರೆ ಮಾಡ್ತಾ ಇರೋದು? ಫಸ್ಟ್ನೇ ಸರ್ ಇದು. ಅಲ್ಲ, ಎಲ್ಲಿಂದ ಕರೆ ಮಾಡ್ತಿರೋದು? ದಾವಣಗೆರೆಯಿಂದ. ದಾವಣಗೆರೆಯಿಂದನಾ? ಓಕೆ. ಸೊ ಯಾರಿಗೆ ಶುಭಾಶಯ ಹೇಳಬೇಕಂದ್ರಿ? ನಾಗರಾಜ್ ಅವ್ರಿಗೆ. ಓಕೆ. ಏನಿವತ್ತು ಹುಟ್ಟಿದಬ್ಬನ ಅವ್ರದ್ದು? ಇಲ್ಲ ಸರ್. ಓಕೆ, ಸೊ ಜಸ್ಟ್ ಶುಭೋದಯ ಹೇಳಿ. ಅಷ್ಟೇ. ಓಕೆ ಮಾ, ಸೊ ನಾಗರಾಜ್ ಅವರಿಗೆ ನಮ್ಮ ಕಡೆಯಿಂದ ಶುಭೋದಯಗಳನ್ನ ತಿಳಿಸ್ತಾ ಇದ್ದೀವಿ. ಸರ್. ಎಸ್, ಸೊ ತಿಂಡಿ ಆಯ್ತಾ ನಿಮ್ಮದು? ಈಗ ಮಾಡ್ತಾ ಇದ್ದೀನಿ ಸರ್. ಓಕೆ, ಸರ್ ಆಗಲಿ. ಏನು ಸ್ಪೆಷಲ್ ಇವತ್ತು? ಇಲ್ಲ ಸರ್, ಚಿತ್ರಾನ್ನ. ಓಕೆ. ಸೊ ನಮ್ಮ ವೀಕ್ಷಕರಿಗೋಸ್ಕರ ನೀವು ರೆಡಿ ಮಾಡ್ತಕ್ಕಂಥ ಯಾವ್ದಾದ್ರು ಒಂದು ಸ್ಪೆಷಲ್ ರೆಸಿಪಿನ ಹಂಚ್ಕೋಬೋದಾ? ಸ್ಪೆಷಲ್ ಅಡಿಗೆ ನೀವು ಮಾಡ್ತಕ್ಕಂಥ ಸಿಹಿ ಆಗಿರ್ಬೋದು ಅಥವಾ ಖಾರ ಆಗಿರ್ಬೋದು, ಅದನ್ನ ನಮಗೆ ಹೇಳ್ಕೊಡ್ಬೋದಾ ಅಂದೆ. ಯಾವುದು ಮಾಡಲ್ವಾ ಸ್ಪೆಷಲ್ ಆಗಿ? ಮಾಡ್ತೀವಿ ಸರ್. ಅದೇ, ಏನ್ ಮಾಡ್ತೀರಿ ಸ್ಪೆಷಲ್ ಆಗಿ? ಕೇಸರಿ ಬಾತು. ಓಕೆ, ಯಾವ ತರ ಕೇಸರಿ ಬಾತ್ ಮಾಡ್ತೀರಿ? ಕೇಸರಿ ಬಾತ್ಗಳಲ್ಲಿ ಸಾಕಷ್ಟು ವಿಧ ಇದೆ. ಸಣ್ಣ ರವೆ ಕೇಸರಿ ಬಾತ್ ಮಾಡ್ತಾರೆ, ದಪ್ಪ ರವೆ ಕೇಸರಿ ಬಾತ್ ಮಾಡ್ತಾರೆ, ಕೆಲವೊಬ್ರು ಅನಾನಸ್ ಕೇಸರಿ ಬಾತ್ ಮಾಡ್ತಾರೆ, ಕೆಲವೊಬ್ರು ಏನು ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕ್ಬಿಟ್ಟು ನಾರ್ಮಲ್ ಕೇಸರಿ ಬಾತ್ ಮಾಡ್ತಾರೆ. ಸೊ ಯಾವ ತರ ಮಾಡ್ತೀರಿ ನೀವು? ನಾರ್ಮಲ್ ಮಾಡ್ತೀರಾ? ಓಕೆ, ಹೇಳಿ ಹೇಗೆ ಮಾಡೋದು ಅಂತ ಕ್ವಿಕ್ ಆಗಿ. ಕೇಸರಿ ಬಾತ್ ಸಕ್ಕರೆ, ಸ್ವಲ್ಪ ನೀರ್ ಹಾಕಿ, ಆಮೇಲೆ ದ್ರಾಕ್ಷಿ ಗೋಡಂಬಿ ಹಾಕಿ, ರವೆ ಹುರಿದು ಹಾಕಿ ಮಾಡ್ತೀವಿ ಸರ್. ಅಷ್ಟೇನಾ? ಓಕೆ. ಸೊ ಒಳ್ಳೇದಾಗ್ಲಿಮ್ಮ, ನೀವು ಒಂದು ಕೇಸರಿ ಬಾತ್ ರೆಸಿಪಿನ ಹೇಳ್ಕೊಟ್ಟಿದ್ದೀವಿ. ಒಂದು ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳ್ಬೋದಾ? ಹೇಳಿ ಸರ್, ಕ್ವಶನ್ ಹೇಳಿ. ಭಾರತದ ಮೊದಲ ರಾಷ್ಟ್ರಪತಿ ಯಾರು ಅಂತಕ್ಕಂಥದ್ದು ಪ್ರಶ್ನೆ.
ಹ್ಮ್ ಆಪ್ಷನ್ಸ್ ಬಂದ್ಬಿಟ್ಟು ಡಾಕ್ಟರ್ ಅಬ್ದುಲ್ ಕಲಾಂ, ಚಾಚಾ ನೆಹರು, ಡಾಕ್ಟರ್ ಮನಮೋಹನ್ ಸಿಂಗ್, ಡಾಕ್ಟರ್ ರಾಜೇಂದ್ರ ಪ್ರಸಾದ್. ನೆಹರು. ನೆಹರುನಾ? ಹಾ ಸರ್. ಶೋರಾ? ಹಾ ಸರ್. ಇದನ್ನ ಎಲ್ಲಾದ್ರೂ ಓದಿದ್ದೀರಾ ಅಥವಾ ಕೇಳಿದ್ರಾ? ಮೊನ್ನೆ ಸರ್ ನಾವು ಸ್ಕೂಲಿಗೆ ಹೋದಾಗ ಮೊನ್ನೆ ಕನ್ನಡ ರಾಜ್ಯೋತ್ಸವ ಇತ್ತಲ್ಲ ಸರ್, ಅಲ್ಲಿ ಯಾರೋ ಒಬ್ರು ಹೇಳಿದ್ದು ಹಂಗಾಗಿ. ಓಕೆ, ಒಂದು ವೇಳೆ ನೀವು ಹೇಳಿರ್ತಕ್ಕಂಥ ಭಾರತದ ಮೊದಲ ರಾಷ್ಟ್ರಪತಿ ನೆಹರು ಅಂತಕ್ಕಂಥ ತಪ್ಪು ಅನ್ನೋದಾದ್ರೆ ಇನ್ನು ಉಳಿದಿರ್ತಕ್ಕಂಥ 3 ಆಪ್ಷನ್ಸ್ ಅಲ್ಲಿ ಯಾವುದನ್ನು ಚೂಸ್ ಮಾಡ್ತೀರಿ? ಅಬ್ದುಲ್ ಕಲಾಂ, ಮನಮೋಹನ್ ಸಿಂಗ್, ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಶೋರಾ? ಹಾ ಸರ್. ಎಸ್, ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅಂತಕ್ಕಂಥದ್ದು ಸರಿ ಉತ್ತರ. ಸೊ ಇವರು ನಮ್ಮ ಅಖಂಡ ಭಾರತದ ಮೊಟ್ಟ ಮೊದಲ ರಾಷ್ಟ್ರಪತಿ ಆಗಿದ್ದಂಥವ್ರು. ಸೊ ಧನ್ಯವಾದಗಳು ಅಮ್ಮ, ಸರಿ ಉತ್ತರವನ್ನ ಕೊಟ್ಟಿದ್ದೀರಿ. ಹೀಗೆ ಕರೆ ಮಾಡ್ತಾ ಇರಿ. ಸೊ ನಿಮ್ಮ ದಿನ ಶುಭವಾಗಿರಲಿ, ನಗ್ನಗ್ತಾ ಖುಷಿಯಾಗಿರಿ ಅಂತ ವಿಶ್ ಮಾಡ್ತಿದ್ದೀನಿ. ಧನ್ಯವಾದಗಳಮ್ಮ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮಾ, ನಮಸ್ತೆ. ಎಸ್ ವೀಕ್ಷಕರೇ, ಸೊ ಮುಂದಿನ ಒಂದು ಪ್ರಶ್ನೆಯನ್ನು ಹೇಳಿಬಿಡ್ತೀನಿ, ಅದಾದ ನಂತರ ಒಂದು ಪುಟ್ಟ ವಿರಾಮವನ್ನು ತೆಗೆದುಕೊಳ್ಳೋಣ. ಭಾರತದ ಸಂವಿಧಾನದ ಪಿತಾಮಹ ಯಾರು ಅಂತಕ್ಕಂಥದ್ದು. ಸೊ ಇವತ್ತು ಭಾರತದ ಸಂವಿಧಾನದ ದಿನ ಕೂಡ ಇದೆ. ಸೊ ದಯವಿಟ್ಟು ಇದು ಈ ಉತ್ತರಕ್ಕೆ ಯಾರು ತಪ್ಪು ಉತ್ತರ ಕೊಡಬೇಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಯಾಕೆಂದರೆ ಇದು ನಮ್ಮೆಲ್ಲರಿಗೂ ಕೂಡ ಗೊತ್ತಿರಲೇಬೇಕಾಗಿರ್ತಕ್ಕಂಥದ್ದು. ಯಾಕೆಂದರೆ ಇವತ್ತು ಏನಾದರೂ ಭಾರತ ಹೀಗೆ ನಡಿಬೇಕು ಅಂತ ನಡೀತಾ ಇದೆ ಅಂದರೆ ಅದಕ್ಕೆ ಈ ಪುಣ್ಯಾತ್ಮರು ಬರೆದಿರ್ತಕ್ಕಂಥ ಸಂವಿಧಾನ ಪುಸ್ತಕನೇ ತುಂಬ ದೊಡ್ಡ ನಮಗೆ ಒಂಥರ ಏನು ಗೀತೋಪದೇಶ ಅಂತ ಹೇಳ್ಬೋದು. ಭಗವದ್ಗೀತೆ ಹೇಗೆ ಎಲ್ಲರಿಗೂ ಕೂಡ ತುಂಬ ಮುಖ್ಯನೋ ಹಾಗೆ ಈ ಒಂದು ಸಂವಿಧಾನದ ಪುಸ್ತಕ ಕೂಡ ತುಂಬ ಮುಖ್ಯ. ನಮ್ಮ ಪ್ರತಿಯೊಂದು ಭಾರತದಲ್ಲಿ ರಾಜನೀತಿ, ರಾಜಕೀಯ ಏನೇ ನಡೆದರೂ ಕೂಡ ಇದು ಈ ಒಂದು ಪುಸ್ತಕದ ಆಧಾರಿತವಾಗಿ ನಡೀತಾ ಇದೆ ಅಂತ ಹೇಳ್ಬೋದು. ಯಾವುದೇ ರಿಸರ್ವೇಷನ್ಸ್ ಆಗಿರ್ಬೋದು, ಯಾವುದೇ ಅಲಾಟ್ಮೆಂಟ್ಗಳಾಗಿರ್ಬೋದು, ಏನೇ ನಡೀತಾ ಇರ್ಬೋದು ಭಾರತದಲ್ಲಿ, ಅದು ರಾಜತಾಂತ್ರಿಕವಾಗಿ ನಡೀತಾ ಇರತಕ್ಕಂಥದ್ದು ಈ ಒಂದು ಪುಸ್ತಕದ ಆಧಾರದ ಮೇಲೆ ಅಂತ ಹೇಳ್ಬೋದು. ಸೊ ಅದನ್ನು ನಮ್ಮ ಭಾರತದ ಸಂವಿಧಾನದ ಪುಸ್ತಕ ಅಂಥೇಳಿ ನಾವು ತುಂಬ ಹೆಮ್ಮೆಯಿಂದ, ತುಂಬ ಗೌರವದಿಂದ ಹೇಳ್ತೀವಿ. ಸೊ ಇದನ್ನು ಬರೆದಿರ್ತಕ್ಕಂಥವ್ರು ಯಾರು ಅಂತಕ್ಕಂಥದ್ದು ಮುಂದಿನ ಪ್ರಶ್ನೆ. 4 ಆಪ್ಷನ್ಸ್ಗಳನ್ನ ಕೂಡ ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಗಾಂಧೀಜಿಯವರು, 2ನೇದು ಚಾಚಾ ನೆಹರು ಅವರು, 3ನೇದು ಡಾಕ್ಟರ್ BR ಅಂಬೇಡ್ಕರ್ ಅವರು, 4ನೇದು ಸುಭಾಷ್ ಚಂದ್ರ ಬೋಸ್ ಅವರು. ಸೊ ನೋಡೋಣ ಯಾರು ಇದಕ್ಕೆ ಸರಿ ಉತ್ತರವನ್ನು ಕೊಡ್ತಾರೆ ಅಂಥೇಳಿ. ಸೊ ಒಂದು ಪುಟ್ಟ ವಿರಾಮದ ನಂತರ ಮತ್ತಷ್ಟು ಕರೆಗಳನ್ನು ಸ್ವೀಕರಿಸ್ತೀನಿ. ಇನ್ನಷ್ಟು ವಿಚಾರಗಳನ್ನು ತಿಳಿಸ್ಲಿಕ್ಕಿದೆ. ಸೊ ನಮ್ಮ ಒಂದು ದಾವಣಗೆರೆ ಸುತ್ತಮುತ್ತ ಏನೆಲ್ಲ ಕಾರ್ಯಕ್ರಮಗಳು ನಡೀತಾ ಇದೆ ಅಂಥೇಳಿ. ಸೊ ಬನ್ನಿ ಒಂದು ಸುಂದರವಾಗಿರ್ತಕ್ಕಂಥ ಗೀತೆಯನ್ನು ನೋಡ್ಕೊಂಬರೋಣ. ವೆಲ್ಕಮ್ ಬ್ಯಾಕ್ ವೀಕ್ಷಕರೇ, ಮತ್ತೊಮ್ಮೆ ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ಒಂದು ಕರೆ ಬರ್ತಾ ಇದೆ, ಯಾರ್ದು ಅಂತ ನೋಡೋಣ. ನಮಸ್ತೆ ದಾವಣಗೆರೆ. ಹಲೋ, ನಮಸ್ತೆ ಸರ್. ನಮಸ್ತೆ ಮಾ, ತಮ್ಮ ಹೆಸರು? ಜ್ಯೋತಿ ಅಂತ. ಜ್ಯೋತಿ, ಸ್ವಲ್ಪ ಜೋರಾಗಿ ಮಾತಾಡ್ಬೋದಾ ಜ್ಯೋತಿ ಮೇಡಮ್? ಹಾ ಓಕೆ ಸರ್. ಓಕೆ ಹೇಳಿ. ಓಕೆ. ಏನ್ ಮಾಡ್ತಾ ಇದ್ದೀರಿ? ಇವತ್ತು ನಾನು ಎಲ್ಲಾ ಅಡ್ವೊಕೇಟ್ಸ್ ಗಳಿಗೂ ಶುಭಾಶಯ ಹೇಳಕ್ ಇಷ್ಟಪಡ್ತೀನಿ. ಓಕೆ. ಬಿಕಾಸ್ ಟುಡೇ ಇಸ್ ದ ಕಾನ್ಸ್ಟಿಟ್ಯೂಷನ್ ಡೇನಾ. ಓಕೆ, ಬರೀ ಅಡ್ವೊಕೇಟ್ಸ್ಗಳಿಗೆ ಅಷ್ಟೇನಾ? ಯಾಕಂದ್ರೆ ಇವತ್ತು ಅವರು ಯಾರವ್ರ ಹತ್ರ ಹೋಗ್ತಾರೋ ಅವ್ರಿಗೆ ಒಳ್ಳೆ ನ್ಯಾಯ ಕೊಡಿಸ್ಲಿ ಅಂತ ಶುಭಾಶಯಗಳನ್ನ ಹೇಳ್ತೀನಿ. ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ಶುಭಾಶಯಗಳೇ, ಬಟ್ ಅದ್ರಲ್ಲಿ ಸ್ಪೆಷಲ್ ಆಗಿ ಇವತ್ತು ಲಾಯರ್ಸ್ ಹೇಳ್ಬೇಕು ಅಂತ. ಬಿಕಾಸ್ ನಾವು ಎಲ್ಲರೂ ಕೂಡ ಜೀವನ ಮಾಡ್ತಾ ಇರೋದು ಈ ಸಂವಿಧಾನವನ್ನ ನಂಬ್ಕೊಂಡೆ ಅಲ್ವಾ? ಹೌದು. ಅಂದ್ರೂನು ನಾವು ಲಾ ಮಾಡ್ಲಿ, ಲಾಯರ್ ಆದ್ರೆ ಸಾನೆ ಬೇರೆಯವರಿಗೆಲ್ಲ ಅದನ್ನ ಭಾರತದ ಒಂದು ನ್ಯಾಯನ ಕೊಡ್ಸಕ್ ಆಗೋದು. ಖಂಡಿತ ಖಂಡಿತ. ಪ್ರೂಫ್ ಅದು ಬೇಕಲ್ಲ. ಸುಮ್ನೆ ನಾವ್ ಲಾ ಮಾಡ್ಲಿಲ್ಲ ಅಂದ್ರೂ ಬೇರೆಯವ್ರಿಗೆ ಏನಾದ್ರೂ ಬುದ್ಧಿವಾದ ಹೇಳ್ಬೋದು, ಬಟ್ ಅದನ್ನ ಪ್ರೂಫ್ ಆಗಿ ಕೊಡಕ್ ಆಗಲ್ಲ. ಸಂವಿಧಾನನೇ ಕೊಡ್ಬೇಕು ಅಂತ. ಅದಕ್ಕೆ ಲಾಯರ್ಸ್ಗೆ ಶುಭಾಶಯ ಹೇಳಕ್ ಇಷ್ಟಪಡ್ತೀನಿ. ಖಂಡಿತ ಎಲ್ಲ ಲಾಯರ್ಸ್ಗಳಿಗೆ, ಅದರಲ್ಲೂ ಕೂಡ ವಿಶೇಷವಾಗಿ ನ್ಯಾಯದ ಪರವಾಗಿ, ಈ ಮಾತನ್ನ ಯಾರು ದಯವಿಟ್ಟು ಅನ್ಯತಾ ಭಾವಿಸ್ಬೇಡಿ. ನ್ಯಾಯದ ಪರವಾಗಿ ಯಾರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಆ ಎಲ್ಲ ಲಾಯರ್ಗಳಿಗೆ ಒಂದ್ ಸಲ್ಯೂಟ್ ಮತ್ತೊಂದು ಶುಭಾಶಯ ಹೇಳ್ತಾ ಇದ್ದೀನಿ. ಹೌದು ಸರ್. ಸೊ ಅಂಡ್ ನಿಮ್ಮ ಆಲೋಚನೆಗಳು ಕೂಡ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು ಸರ್. ಸೊ ಒಂದು ಈ ನ್ಯಾಯಾಲಯದ ವಿಚಾರ ಬಂದಿರೋದಕ್ಕಿಂತ ಹೇಳ್ತಾ ಇದ್ದೀನಿ. ಒಬ್ಬ ಲಾಯರ್ ಇದ್ರಂತೆ, ಅವರು ಜಡ್ಜ್ ಆಗಿ ಕೂಡ ನಿವೃತ್ತಿಯನ್ನು ಹೊಂದಿದಾರಂತೆ. ಅವ್ರ ಹೆಸರು ರಾಮೇಶ್ವರಪ್ಪ ಸಮಥಿಂಗ್ ಏನೋ ಇರಬೇಕು ಅಂತ ಅನ್ಕೊಳ್ತೀನಿ. ಅವರು ಚಿತ್ರದುರ್ಗ ಜಿಲ್ಲೆಗೆ ಇಲ್ಲಿರೋರು. ನಮ್ಗೆಲ್ರಿಗೂ ಆಶ್ಚರ್ಯ ಆಗುತ್ತೆ, ನಂಗೆ ಅವ್ರ ಪೂರ್ಣ ಹೆಸರು ಗೊತ್ತಿಲ್ಲ. ಅವ್ರ ಬಗ್ಗೆ ಒಂದೇ ಒಂದು ಸಾಲಲ್ಲಿ ಹೇಳ್ಬಿಡ್ತೀನಿ. ಏನು ಅಂದ್ರೆ, ಯಾರಾದ್ರೂ ಅವ್ರನ್ನ ಕೇಸನ್ನ ಅವ್ರ ಹತ್ರ ತಗೊಂಡ್ಬಂದ್ರೆ ಅವ್ರಿಗೆ ಮೊದಲು ಊಟ ತಿಂಡಿ ಉಪಚಾರ ಎಲ್ಲ ಮಾಡಿಸಿ ಅವರಿಗೆ ಬಸ್ ಚಾರ್ಜ್ ಅನ್ನ ಕೊಟ್ಟು ಅವ್ರು ಕಳಿಸ್ಕೊಡ್ತಾ ಇದ್ರಂತೆ. ಸೊ ಎಂತೆಂತ ಲಾಯರ್ಗಳು ನಮ್ಮ ಮಧ್ಯೆ ಇದ್ರು ಅಂತ ಹೇಳಕ್ಕೆ ನಂಗೆ ನಿಜವಾಗ್ಲೂ ತುಂಬಾ ಹೆಮ್ಮೆ ಅನ್ಸುತ್ತೆ. ಹೌದು ಸರ್, ಹೌದು. ಸೊ ತುಂಬಾ ಖುಷಿ ಆಗತ್ತೆ ಅಮ್ಮ, ಧನ್ಯವಾದಗಳು. ಅಂಡ್ ನೀವು ಲಾಯರ್ ಅಂತ ಕೇಳ್ಬೋದಾ? ಇಲ್ಲ ಇಲ್ಲ ಸರ್. ಈಗೇನಾದ್ರು ಓದ್ತಾ ಇದ್ದೀರಾ ಅಥವಾ ಹೇಗೆ? ಇಲ್ಲ ಸರ್, ನಾನು ಹೌಸ್ ವೈಫ್. ಹಸ್ಬೆಂಡ್ ಲಾಯರ್. ಓ, ನಿಮ್ಮ ಹಸ್ಬೆಂಡ್ ಲಾಯರಾ? ಸೊ ಹಾಗಾಗಿ ನಿಮ್ಗೆ ಆ ಡೇ ಪ್ರಾಪರ್ ಆಗಿ ಗೊತ್ತಿದೆ ಆಗಿದ್ರೆ. ಹೌದು ಸರ್. ಓಕೆ. ನಾಟ್ ಜಾಸ್ತಿ ಇಲ್ಲ, ಸ್ವಲ್ಪ ಗೊತ್ತಿದೆ.
ತೊಂದರೆ ಇಲ್ಲ, ತೊಂದರೆ ಇಲ್ಲ. ಸೊ ಇವತ್ತು ವಿಶೇಷವಾಗಿ ಸಾಕಷ್ಟು ಮಹನೀಯರ ದಿವಸ ಇದೆ. ಸೊ ಅದರಲ್ಲೂ ಕೂಡ ವಿಶೇಷವಾಗಿ ನಾನು ಆವಾಗಲೇ ಒಂದು ಪ್ರಶ್ನೆ ಕೇಳಿದೆ, ಆ ಪ್ರಶ್ನೆ ಅನಂತದಲ್ಲಿ ಕೇಳ್ತೀನಿ. ಸೊ ನೀವು ಮಾಡ್ತಕ್ಕಂಥ ಒಂದು ಸ್ಪೆಷಲ್ ರೆಸಿಪಿ. ಭೀಮ್ರಾವ್ ಅಂಬೇಡ್ಕರ್. ಹೌದೌದು, ಖಂಡಿತ. ಸೊ ಡಾಕ್ಟರ್ ಭೀಮ್ರಾವ್ ಅಂಬೇಡ್ಕರ್ ಅವರು ನಮ್ಮ ಸಂವಿಧಾನದ ಜನಕ ಅಂತಾನೆ ಅವ್ರಿಗೆ ಕರಿತೀವಿ. ಸಂವಿಧಾನದ ಶಿಲ್ಪಿ, ಸಂವಿಧಾನದ ಜನಕ, ಯಾವ ಹೆಸರು ಕೊಟ್ರು ಅದು ಅವ್ರು ಮಾಡಿದ ಒಂದು ಕೆಲ್ಸಕ್ಕೆ ಕಡಿಮೆನೆ ಅಂತ ಅನ್ಸುತ್ತೆ. ಖಂಡಿತ ಖಂಡಿತ. ಅಷ್ಟೊಂದು ಅದು ಎಲ್ಲ ಅವ್ರು ಬರ್ದಿದ್ದಾರೆ ಅಂತ ಹೇಳಿದ್ರೆ ನಿಜಕ್ಕೂ ಅದು ಎಷ್ಟೋ ಜನಕ್ಕೆ ಅದನ್ನ ಇದುವರೆಗೂ ಓದಕ್ಕೆ ಆಗಿಲ್ವೇನೋ. ಬ್ರೈನ್ ಅಲ್ಲಿ ಏನ್ ಇರ್ಬೋದು ಅಂತಂದು ನಮಗೆ ಇಮ್ಯಾಜಿನ್ ಮಾಡ್ಕೊಳಕ್ಕೂ ಆಗಲ್ಲ ಸರ್ ಅಲ್ವಾ. ಸರ್ ಅದನ್ನೇ ಹೇಳ್ತಾ ಇದ್ದೀನಿ. ಸೊ ಒಮ್ಮೆ ನಮ್ಗೆ ಈಗ ಯಾರೇ ಒಬ್ಬ ಎಜುಕೇಟೆಡ್ ನೀವು ಲಾ ಓದ್ತಿರೋನಿಗೆ ಕೂಡ ನೀವು ಅದನ್ನ ಪುಸ್ತಕವನ್ನು ಕೊಟ್ರೆ ಮೇ ಬಿ ಅವ್ರು ಪೂರ್ತಿಯಾಗಿ ಓದ್ಲಿಕ್ಕಿಲ್ಲ ಅಂತ ಅನ್ಕೊಳ್ತೀನಿ ಅದನ್ನ. ಆದ್ರೆ ಇವ್ರು ಬರ್ದಿದ್ದಾರೆ ಅಂದ್ರೆ ಇನ್ನೆಷ್ಟು ಮಟ್ಟಿಗೆ ಅವರು ಅದ್ರಲ್ಲಿ ಪ್ರಾವೀಣ್ಯತೆಯನ್ನು ಹೊಂದಿದ್ರು ಅಂತ ನಿಜಕ್ಕೂ ಕೂಡ ಆಶ್ಚರ್ಯ ಆಗತ್ತೆ. ಎಸ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಒಂದು ಒಳ್ಳೆ ವಿಚಾರದ ಬಗ್ಗೆ ಮಾತಾಡಿದ್ರಿ. ಎಸ್, ಇವತ್ತು ನೀವು ಮಾಡ್ತಕ್ಕಂಥ ಅಥವಾ ನಿಮ್ಮ ಮನೆಯಲ್ಲಿ ಎಲ್ಲರೂ ನೀವು ಮಾಡ್ತಕ್ಕಂಥ ತುಂಬಾ ಇಷ್ಟಪಡೋ ರೆಸಿಪಿನ ನಮ್ಮ ಜೊತೆ ಶೇರ್ ಮಾಡ್ಬೋದಾ? ಓಕೆ ಸರ್, ಶೇರ್ ಮಾಡ್ತೀನಿ. ಎಸ್, ಸೊ ಯಾವ ರೆಸಿಪಿ ಬಗ್ಗೆ ಹೇಳ್ತೀರಿ? ನಾನು ಒಂದು ಡ್ರಮ್ ಸ್ಟಿಕ್ ನುಗ್ಗೆಕಾಯಿ ಇದೆಯಲ್ಲ, ಆ ನುಗ್ಗೆಕಾಯಿಂದು ಅದು ಪಲ್ಯನೂ ಆಗ್ಬೋದು, ಸಾರು ಆಗ್ಬೋದು, ಎರಡು ತರನು ಯೂಸ್ ಮಾಡ್ಕೋಬಹುದು. ಆ ತರದ್ ಹೇಳ್ತೀನಿ ಸರ್. ಅದು ಡ್ರಮ್ ಸ್ಟಿಕ್ ನ ಇಡ್ಲಿ ಸ್ಟ್ಯಾಂಡ್ ಅಲ್ಲಿ ಇಡ್ಲಿ ಬೇಯಿಸ್ತೀವಲ್ಲ ಅವೇನಲ್ಲಿ ಆ ತರ ಬೇಯಿಸ್ಕೋಬೇಕು. ಅದು ಓಪನ್ ಮಾಡಿ ಸ್ಪೂನ್ ಇಂದ ಅದನ್ನ ಪಪ್ಪನೆಲ್ಲ ತೆಗಿಬೇಕು. ಅದಕ್ಕೆ ಹಸೆ ಮೆಣಸಿನ್ಕಾಯಿ, ಟೊಮೆಟೊ ಹಣ್ಣು, ಮುಳಗಾಯಿ ಅದನ್ನ ಬೇಯಿಸಿ ಇಟ್ಟು ಇದನ್ನೆಲ್ಲ ಅದಕ್ಕೆ ಹಾಕಿ ಮಿಕ್ಸ್ ಮಾಡೋದು. ನಮಗೆ ಎಷ್ಟು ಉಪ್ಪು ಬೇಕು, ಕೊತ್ತಂಬರಿ ಸೊಪ್ಪು, ಹುಳಿ, ನಿಂಬೆ ಹಣ್ಣು ಅದೆಲ್ಲ ಹಾಕ್ಬಿಟ್ಟು, ನಿಮಗೆ ಸ್ವಲ್ಪ ನೀರ್ ಬೇಕು ಅಂದ್ರೆ ಸ್ವಲ್ಪ ನೀರ್ ಹಾಕಿ ಒಂದು ಸಣ್ಣದ ಒಗ್ಗರಣೆ ಕೊಡ್ಬೋದು. ನಿಮಗೆ ನೀರ್ ಬೇಡ, ಗಟ್ಟಿನೇ ಇರ್ಲಿ, ಪಲ್ಯ ಇರ್ಲಿ ಅಂದ್ರೆ ನೀರ್ ಹಾಕೋದ್ ಬಿಟ್ಟು ಹಾಗೆ ಒಂದು ಒಗ್ಗರಣೆ ಕೊಟ್ಟು ಚಪಾತಿ, ಅನ್ನ, ಮುದ್ದೆ, ಸಾರು ಎಲ್ಲಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಬಟ್ ಹೆಲ್ತಿನೂ ಆಗಿರುತ್ತೆ. ಓಕೆ, ಸೂಪರ್. ಸೊ ಡ್ರಮ್ ಸ್ಟಿಕ್ ಇಸ್ ಆಲ್ವೇಸ್ ಹೆಲ್ತಿ, ಗುಡ್. ಹೌದು ಸರ್, ಕಣ್ಣಿಗೆ ತುಂಬಾ ಒಳ್ಳೇದು. ಅದು ಸೊಪ್ಪಿನಿಂದ ಹಿಡಿದು ಅದು ಸ್ಟೆಮ್ಮು, ಅದ್ರ ರೂಟು, ಅದ್ರ ಕಾಯಿ, ಅದ್ರ ಹೂ ಎಲ್ಲದನ್ನು ನಮ್ಗೆ ತುಂಬಾ ಒಳ್ಳೇದು. ಹೌದು ಹೌದು. ಸೊ ಯಾರು ಅದ್ರಲ್ಲಿ ಎಸ್ಪೆಷಲಿ ರಾತ್ರಿ ಹೊತ್ತು ಸ್ವಲ್ಪ ಕಣ್ಣು ಸರಿಯಾಗಿ ಕಾಣಲ್ಲ ಅವ್ರಂಕ್ರ ಮಸ್ಟ್ ಅಂಡ್ ಶುಡ್ ಇದನ್ನ ಡ್ರಮ್ ಸ್ಟಿಕ್ ಒಂದು ಅದ್ರದ್ದು ಎಲೆಯಿಂದ ಹಿಡಿದು ಬೇರ್ನಿಂದ ಹಿಡಿದು ಟಾಪ್ ತನಕನು ತಿಂದ್ರು ಏನು ಪ್ರಾಬ್ಲಮ್ ಆಗಲ್ಲ. ಹೌದೌದು, ಅದ್ರಲ್ಲೂ ಕೂಡ ತುಂಬಾ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ. ಹೌದು ಹೌದು, ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೇದು. ಹೌದು. ಸೊ ನಮ್ಮ ಒಂದು ಹತ್ತಿರ ಹೊಲಗದ್ದೆಗಳಲ್ಲಿ ಮನೆಯಲ್ಲಿ ಎಲ್ಲಿ ಬೇಕಾದ್ರೂ ಅದನ್ನ ಬೆಳೆಸ್ಕೋಬಹುದು. ಎಸ್, ಸೊ ಎಲ್ಲರೂ ಅದನ್ನ ಉಪಯೋಗಿಸ್ಲಿ, ಅದರ ಜೊತೆಗೆ ಅವರೆಲ್ಲರ ಆರೋಗ್ಯನೂ ಕೂಡ ಸುಧಾರಿಸ್ಲಿ ಅಂತ ಹೇಳಿ ನಾವು ಕೂಡ ವಿಶ್ ಮಾಡ್ತಾ ಇದೀವಿ. ನಾನು ಕೂಡ ವಿಶ್ ಮಾಡ್ತೀನಿ. ಓಕೆ ಮಾ, ಥ್ಯಾಂಕ್ ಯು ಸೊ ಮಚ್ ಕರೆ ಮಾಡಿದ್ದಕ್ಕೆ. ಅಂಡ್ ಒನ್ಸ್ ಅಗೇನ್ ಸೊ ಹೀಗೆ ಕರೆ ಮಾಡ್ತಾ ಇರಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಯಾ, ನಮಸ್ತೆ. ಎಸ್ ವೀಕ್ಷಕರೇ, ಸೊ ಇನ್ನಷ್ಟು ವಿಚಾರಗಳನ್ನು ನೋಡೋಣ ಕಾರ್ಯಕ್ರಮದಲ್ಲಿ. ಈ ಕಾರ್ಯಕ್ರಮದ ಅವಧಿ ಮುಗಿದಿದೆ. ಸೊ ಆದರೂ ಕೂಡ ಇನ್ನಷ್ಟು ವಿಚಾರಗಳನ್ನ ತಿಳಿಸಬೇಕು. ಏನು ಅಂದರೆ, ನಮ್ಮ ಶಿವಕುಮಾರ ಸ್ವಾಮಿ ದಾವಣಗೆರೆಯಲ್ಲಿರ್ತಕ್ಕಂಥ ಶಿವಕುಮಾರ ಸ್ವಾಮಿ ಬಡಾವಣೆಯಲ್ಲಿ ಇರ್ತಕ್ಕಂಥ ಸಂಜೀವಿನಿ ಆಂಜನೇಯ ದೇವಸ್ಥಾನದಲ್ಲಿ ಇವತ್ತಿಂದ ವಿಶೇಷವಾಗಿ ಪುರಾಣ ಪ್ರವಚನ ಕಾರ್ಯಕ್ರಮ ನಡೀತಾ ಇದೆ ಸಾಯಂಕಾಲ. ಸೊ ಯಾರಿಗೆಲ್ಲ ಆಸಕ್ತಿ ಇದೆ ದಯಮಾಡಿ ಇಂಥ ಒಂದು ಅಪೂರ್ವವಾಗಿರ್ತಕ್ಕಂಥ ಸತ್ಸಂಗ ಪುರಾಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಮನಸ್ಸಿಗೆ ಶಾಂತಿ ಸಿಗುತ್ತೆ, ನೆಮ್ಮದಿ ಸಿಗುತ್ತೆ, ನಿಜಕ್ಕೂ ಕೂಡ ತುಂಬ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಲ್ಲಿ ಸಿಗುತ್ತೆ ನಿಮಗೆ. ಸೊ ಮಿಸ್ ಮಾಡ್ಕೋಬೇಡಿ, ಎಲ್ಲರೂ ಹೋಗ್ಬಿಟ್ಟು ಅಟೆಂಡ್ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ. ಯಾರ್ಯಾರಿಗೆ ಅವಕಾಶ ಇದೆ ಸೊ ಅವರೆಲ್ಲರೂ ಕೂಡ ಹೋಗಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ಒಂದು ನಿನ್ನೆ ನಮಗೆ ಒಬ್ಬರು ಹೊಳಲ್ಕೆರೆಯಿಂದ ಕಾಲ್ ಮಾಡಿರ್ತಕ್ಕಂಥ ಒಬ್ಬರು ಕಾಲರು ವಿಶೇಷವಾಗಿರ್ತಕ್ಕಂಥ ಬಸ್ಸಿನ ವಿಡಿಯೋ ಕಳಿಸಿದ್ರು. ಸೊ ನಾನು ಈ ಒಂದು ಬಸ್ನ ಸಂಪೂರ್ಣವಾಗಿ ಹೋಗಿ ಶೂಟ್ ಮಾಡಿ ಮುಂದಿನ ದಿನಗಳಲ್ಲಿ ಪ್ರಸಾರ ಮಾಡೋಣ ಅಂತ ಆಸೆಪಟ್ಟಿದ್ದೆ. ಬಟ್ ಇವಾಗ ನನಗೆ ಅದನ್ನು ತೋರಿಸ್ಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಎಷ್ಟು ಸುಂದರವಾಗಿ ಆ ಬಸ್ಸನ್ನು ಅವ್ರು ರೆಡಿ ಮಾಡಿದ್ದಾರೆ ಅಂದರೆ, ಬಹುಶಃ ಅವರ ಮನೆಯ ಸ್ವಂತ ವಾಹನನೂ ಅವ್ರು ಇಷ್ಟೊಂದು ರೆಡಿಯಾಗಿ ಮಾಡ್ತಿದ್ರೋ ಇಲ್ಲೋ ಗೊತ್ತಿಲ್ಲ, ಅಷ್ಟು ಅದ್ಭುತವಾಗಿದೆ. ಸೊ ಒಳಗಡೆ ನೀವು ನೋಡ್ತಾ ಇದ್ದೀರಿ, ಎಲ್ಲ ಒಂದು ವಿಶೇಷವಾಗಿರ್ತಕ್ಕಂಥ ನಮ್ಮ ಕರ್ನಾಟಕದ ಎಲ್ಲ ಜಿಲ್ಲೆಗಳ ಎಲ್ಲ ಸಾಧಕರ ಫೋಟೋಗಳನ್ನ ನೀವು ನೋಡ್ತೀರಿ. ಕರ್ನಾಟಕದಲ್ಲಿ ಯಾವ ಯಾವ ಊರು ಯಾವುದಕ್ಕೆ ಪ್ರಸಿದ್ಧವಾಗಿದೆ ಅನ್ನೋದನ್ನು ಇಲ್ಲಿ ಅತ್ಯಂತ ಸರಳ ಭಾಷೆಯಲ್ಲಿ ಕೆಲವು ವಾಕ್ಯಗಳಲ್ಲಿ ಚುಟುಕಾಗಿ ನೀಡಿದ್ದಾರೆ. ಸೊ ನೋಡಿ, ಅವರು ಕನ್ನಡ ರಾಜ್ಯೋತ್ಸವದ ದಿವಸ ಅದೆಂಥ ಒಂದು ಅಲಂಕಾರವನ್ನು ಮಾಡಿದ್ದಾರೆ ಕನ್ನಡದ ಒಂದು ತೇರಿಗೆ ಅಂತ ಹೇಳಿದ್ರೆ, ಅಬ್ಬಾ ನೋಡೋದಕ್ಕೆ ಎರಡು ಕಣ್ಣುಗಳು ಸಾಲದು. ಬಹುಶಃ ಇಂಥವ್ರಿಗೆ ನಾವು ಗೌರವಿಸಬೇಕು, ಇಂಥವ್ರಿಗೆ ನಾವು ಸನ್ಮಾನವನ್ನು ಮಾಡಬೇಕು. ನಿಜಕ್ಕೂ ಆಗ ಕನ್ನಡದ ಒಂದು ಉಳಿವಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಅರ್ಥ ಇರುತ್ತೆ ಅಂಥೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗೆ ನಿಜವಾಗ್ಲೂ ತುಂಬ ಖುಷಿ ಆಗ್ತಾಯಿದೆ. ಸಾಧ್ಯವಾದರೆ ಖಂಡಿತ V1 ವಾಹಿನಿಯಿಂದ ಒಮ್ಮೆ ಇವ್ರನ್ನ ನಾನು ಮಿಸ್ ಮಾಡದೆ ಸಂದರ್ಶನ ಮಾಡ್ತೀನಿ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ನಿಜಕ್ಕೂ ತುಂಬ ಖುಷಿ ಆಗ್ತಾಯಿದೆ, ತುಂಬಾ ಚೆನ್ನಾಗಿ ಬಂದಿದೆ.
ಎಸ್, ಅದೇ ರೀತಿ ಇವತ್ತಿಂದ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಕೂಡ ಇದೆ. ದಿವಂಗತ ಶ್ರೀಮತಿ ಪಾರ್ವತಮ್ಮ ಶಾಮನೂರು ಶಿವಶಂಕರಪ್ಪನವರ ಸ್ಮರಣಾರ್ಥ ನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ 26 ಅಂದರೆ ನವೆಂಬರ್ 26ರಿಂದ ಡಿಸೆಂಬರ್ 1ರವರೆಗೆ ಅಂತಾರಾಷ್ಟ್ರ ಮಟ್ಟದ ಹೊನಲು ಬೆಳಕಿನ ಶಾಮನೂರು ಡೈಮಂಡ್ ಕಪ್ ಹಾಗೂ ಶಿವಗಂಗಾ ಕಪ್ 2024 ಲೀಗ್ ಕಮ್ ನಾಕೌಟ್ ಪಂದ್ಯಾವಳಿಗಳು ನಡೀತಾ ಇದ್ದಾವೆ. ಸೊ ಯಾರೆಲ್ಲ ಭಾಗವಹಿಸ್ತಾ ಇದ್ದಾರೆ ಅವರಿಗೆಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ. ಪ್ರಥಮ ಬಹುಮಾನ 5,05,555 ಇದ್ದರೆ ದ್ವಿತೀಯ ಬಹುಮಾನ 3,05,555 ಇದೆ. ಅದೇ ರೀತಿ ತೃತೀಯ ಬಹುಮಾನ 1,55,500 ರೂಪಾಯಿಗಳನ್ನ ಕೊಡ್ತಾ ಇದ್ದಾರೆ. ಸೊ ಎಲ್ಲ ಕ್ರಿಕೆಟ್ ಆಟಗಾರರಿಗೆ ಒಳ್ಳೆಯದಾಗಲಿ ಅಂಥೇಳಿ ನಾನು ಶುಭ ಹಾರೈಸ್ತಾ ಇದ್ದೀನಿ. ಚೆನ್ನಾಗಿ ಆಡಿ ಕ್ರೀಡಾ ಸ್ಫೂರ್ತಿಯನ್ನು ಮೆರೀರಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಕನ್ನಡ ಕಲಾಭವನದಲ್ಲಿ, ಕುವೆಂಪು ಕನ್ನಡ ಕಲಾಭವನದಲ್ಲಿ ಮಹಾಲಿಂಗರಂಗ ಪ್ರಶಸ್ತಿಯನ್ನು ಇದೇ ನವೆಂಬರ್ 28ಕ್ಕೆ ಪ್ರದಾನ ಮಾಡ್ತಾ ಇದ್ದಾರೆ. ಸೊ ಯಾರೆಲ್ಲ ಆಸಕ್ತಿ ಇದೆಯಾ ಹೋಗಿ ಬನ್ನಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಅದರ ಜೊತೆಗೆ ಇನ್ನಷ್ಟು ವಿಚಾರಗಳನ್ನು ತಿಳಿಸೋದಾದರೆ ಕ್ವಿಕ್ಕಾಗಿ ಈ ಟೆಂಡರ್ ಜಾರಿ, ಭತ್ತದ ದರ ಏರಿಕೆ ಆಗಬೇಕು ಅಂಥೇಳಿ ಸೊ ಎಲ್ಲರೂ ಕೇಳ್ಕೊಳ್ತಾ ಇದ್ದಾರೆ. ಅದೇ ರೀತಿ ಇನ್ನೊಂದು ವಿಚಾರವನ್ನು ಹೇಳೋದಾದರೆ ಪ್ರಧಾನಮಂತ್ರಿ ಸೂರ್ಯ ಘರ್ ಮುಫ್ತ್ ಬಿಜ್ಲಿ ಯೋಜನೆ, ವಿದ್ಯುತ್ತನ್ನು ಉತ್ಪಾದಿಸಿ ಹಣ ಉಳಿಸಿ ಅದರ ಜೊತೆಗೆ ಆದಾಯವನ್ನು ಗಳಿಸಿ ಅಂಥೇಳಿ ವಿಶೇಷವಾಗಿರ್ತಕ್ಕಂಥ ಒಂದು ಕರೆಯನ್ನು ನಮ್ಮ ಕರ್ನಾಟಕ ಸರ್ಕಾರದವರು ನೀಡಿದ್ದಾರೆ. ಸೊ ಸಾಮಾನ್ಯವಾಗಿ ನಿಮ್ಮ ಮನೆಗಳ ಮೇಲೇ ನೀವು ಈ ರೀತಿಯ ಒಂದು ಸೋಲಾರ್ ವಿದ್ಯುತ್ತನ್ನು ಉತ್ಪಾದಿಸ್ಬೋದು. ಅದನ್ನು ಸರ್ಕಾರವೇ ಮಾರಾಟಕ್ಕೆ ತೆಗೆದುಕೊಳ್ಳುತ್ತೆ ಮತ್ತು ಅದರಲ್ಲಿ ನಿಮಗೆ 5 ವರ್ಷಗಳ ಮರುಪಾವತಿಗೆ ಸಬ್ಸಿಡಿಯನ್ನು ಕೂಡ ಕೊಡ್ತಾರೆ. ಮುಂದಿನ 20 ವರ್ಷಗಳವರೆಗೆ ಉಚಿತ ವಿದ್ಯುತ್ ಸೌಲಭ್ಯವನ್ನು ನೀವು ಪಡ್ಕೋಬೋದು. ಅದರ ಜೊತೆಗೆ ಸಬ್ಸಿಡಿ 100 ಯೂನಿಟ್ಗೆ 30,000 ರೂಪಾಯಿ ಕೊಟ್ಟರೆ 100ರಿಂದ 200 ಯೂನಿಟ್ಗೆ 60,000 ರೂಪಾಯಿ ಕೊಡ್ತಾರೆ. 201ರಿಂದ 300 ಯೂನಿಟ್ಗಳವರೆಗೆ ಉತ್ಪಾದಿಸೋರಿಗೆ 78,000 ರೂಪಾಯಿವರೆಗೂ ಸಬ್ಸಿಡಿಯನ್ನು ಕೊಡ್ತಾ ಇದ್ದಾರೆ. ಸೊ ಇದು ನಿಜಕ್ಕೂ ಒಂದು ಒಳ್ಳೆಯ ಅವಕಾಶ. ಇದರಿಂದ ವಿದ್ಯುತ್ ಬಿಲ್ನಲ್ಲಿ ಉಳಿತಾಯ ಆಗುತ್ತೆ. ಹೆಚ್ಚುವರಿ ವಿದ್ಯುತ್ನ ಬೆಸ್ಕಾಂನವರೇ ಕೊಂಡ್ಕೊಳ್ತಾರೆ. ಪರಿಸರ ಸ್ನೇಹಿ ವಿದ್ಯುತ್ತನ್ನು ಉತ್ಪಾದಿಸಿದಾಗುತ್ತೆ. ಈ ವ್ಯವಸ್ಥೆ ಪಡೆಯಲು ಬೇಕಾಗಿರುವ ದಾಖಲೆಗಳು ವಿದ್ಯುತ್ ಬಿಲ್ ಮತ್ತು ಆಧಾರ್ ಕಾರ್ಡ್ ಮಾತ್ರ ಅಂತ ಹೇಳಲಾಗಿದೆ. ಸೊ ಯಾರ್ಯಾರಿಗೆಲ್ಲ ಆಸಕ್ತಿ ಇದೆ, ಯಾರ್ಯಾರ್ದೆಲ್ಲ ಬಿಲ್ಡಿಂಗ್ ಇದೆ, ಅವರು ಇದನ್ನು ಉಪಯೋಗಿಸ್ಕೋಬೋದು ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಇನ್ನೊಂದು ವಿಶೇಷವಾಗಿರ್ತಕ್ಕಂಥ ಒಂದು ವಿಚಾರವನ್ನು ತುಂಬ ಮಾಧ್ಯಮಗಳು ತೋರಿಸಿರ್ಲಿಕ್ಕಿಲ್ಲ, ಆದರೆ ಇದನ್ನು ಹೇಳ್ತಾ ಇದ್ದೀನಿ. ತುಂಬ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ. ಸೊ ರಾಮೇಶ್ವರಂ ಕೆಫೆ ಯಾರಿಗೆ ಗೊತ್ತಿಲ್ಲ ಹೇಳಿ, ಬೆಂಗಳೂರಿನಲ್ಲಿ ಇತ್ತೀಚೆಗೆ ಬಾಂಬ್ ಬ್ಲಾಸ್ಟ್ ಆಗಿದ್ದು ಸಾಕಷ್ಟು ತೊಂದರೆ ಆಗಿತ್ತು ಅಲ್ಲಿ. ಸೊ ಮೊದಲು ಎಲ್ಲ ತಿನಿಸುಗಳ ಮೇಲೆ ತುಪ್ಪ ಸುರಿದು ಬೆಂಗಳೂರಿಗೆ ಪರಿಚಯ ಆಗಿದ್ದು ರಾಮೇಶ್ವರಂ. ಅದಾದ ನಂತರ ಬಾಂಬ್ ಬ್ಲಾಸ್ಟ್ ಆಗಿ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ತು. ಸೊ ಈಗ ಅಲ್ಲೊಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ನಡೀತಾ ಇದೆ. ಅದೇನು ಅಂದರೆ ನಾವೆಲ್ಲ ಭಾರತೀಯರು, ಬರೀ ಕರ್ನಾಟಕದವರು ಅಷ್ಟೇ ಅಲ್ಲ, ನಾವೆಲ್ಲ ಭಾರತೀಯರು ಹೆಮ್ಮೆ ಪಡ್ತಕ್ಕಂಥ ಕೆಲಸವನ್ನು ಪ್ರತಿ ದಿವಸ ಬೆಳಗ್ಗೆ 5 ಗಂಟೆಗೆ ಆ ಎಲ್ಲ ನೌಕರರು ಸೇರಿ ಮಾಡ್ತಾರೆ. ಏನಪ್ಪ ಮಾಡ್ತಾರೆ ಅಂತ ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು. ಸೂರ್ಯೋದಯಕ್ಕೆ ಮುಂಚೆನೇ ರಾಷ್ಟ್ರಗೀತೆಯನ್ನು ಹೇಳಿದ ನಂತರ ಪ್ರತಿಯೊಬ್ಬರು ಕೂಡ ತಮ್ಮ ಕೆಲಸಕ್ಕೆ ಹೋಗ್ತಾರಲ್ಲಿ. ಸೊ ಎಂಥ ಒಂದು ಅದ್ಭುತವಾದ ಕೆಲಸ ನೋಡಿ. ಸೆಟ್ರಸ್ ಓಪನ್ ಮಾಡ್ತಿದ್ದಂಗೆ ಎಲ್ಲರೂ ಸಾಮೂಹಿಕವಾಗಿ ಬಂದು ನಿಂತ್ಕೋತಾರೆ. ಆ ಒಂದು ಧ್ವಜದ ಸ್ತಂಭ ಏನಿದೆ ಅಲ್ಲಿ ನಿಂತ್ಕೊಂಡು ಸಾಂಕೇತಿಕವಾಗಿ ಪ್ರತಿಯೊಬ್ಬರು ಕೂಡ ರಾಷ್ಟ್ರಗೀತೆಯನ್ನು ಹಾಡ್ತಾರೆ. ಅದು ಕೂಡ ಸೂರ್ಯೋದಯಕ್ಕಿಂತ ಮುಂಚೆ ಬೆಳಗಿನ ಜಾವ 4:50 ಸೂರ್ಯೋದಯ ಅಲ್ಲಿ ರಾಷ್ಟ್ರಗೀತೆಯನ್ನು ಹಾಡ್ತಾರೆ ಅಂತ ಕೇಳ್ಪಟ್ಟಿದ್ದೀನಿ. ಏಕೆಂದರೆ 5 ಗಂಟೆಗೆ ರಾಮೇಶ್ವರಂ ಕೆಫೆ ಓಪನ್ ಆಗುತ್ತಂತೆ. ಸೊ 4:50 ರಾಷ್ಟ್ರಗೀತೆಯನ್ನು ಹಾಡೋದ್ರ ಮೂಲಕ ಈ ರಾಮೇಶ್ವರಂ ಕೆಫೆ ಸಿಬ್ಬಂದಿ, ಮಾಲೀಕರು ಎಲ್ಲರೂ ಸೇರಿ ಅದನ್ನು ರಾಷ್ಟ್ರಗೀತೆಯನ್ನು ಒಟ್ಟಾಗಿ ಹಾಡಿ ಅನಂತರ ತಮ್ಮ ಕೆಲಸಗಳಿಗೆ ಹೋಗ್ತಾರಂತೆ. ಸೊ ನೋಡಿ ಎಂತೆಂಥ ಒಂದು ಒಳ್ಳೆಯ ಕೆಲಸಗಳು ನಮ್ಮ ಮಧ್ಯೆ ಆಗುತ್ತೆ. ಎಷ್ಟೋ ಸಂದರ್ಭಗಳಲ್ಲಿ ಅವೆಲ್ಲ ನಮಗೆ ಗೊತ್ತೇ ಆಗೋದಿಲ್ಲ. ಸೊ ನನಗೆ ನಿಜವಾಗ್ಲೂ ತುಂಬ ಖುಷಿ ಇದೆ. ಸಾಧ್ಯವಾದರೆ ಅದರದ ವಿಡಿಯೋ ತುಣುಕನ್ನು ನಾಳೆ ಏನಾದರೂ ಪ್ರಸಾರ ಮಾಡಲಿಕ್ಕಾಗತ್ತಾ ನೋಡ್ತೀನಿ. ಸೊ ತುಂಬ ಖುಷಿ ಆಯಿತು ನನಗೆ ರಾಮೇಶ್ವರಂ ಕೆಫೆ ಅವರ ಈ ಒಂದು ನಿರ್ಧಾರ. ಸೊ ಒಳ್ಳೆಯದಾಗಲಿ, ಎಲ್ರಿಗೂ ಆ ಭಗವಂತ ಒಳ್ಳೆಯದನ್ನು ಮಾಡಲಿ ಅಂತ ಕೇಳ್ಕೊಳ್ಳೋಣ. ಸೊ ಕೊನೆಯದಾಗಿ ಇವತ್ತು ಇಷ್ಟೊತ್ತು ಕಾರ್ಯಕ್ರಮ ನೋಡೋದಕ್ಕೆ ತಮ್ಮೆಲ್ಲರೂ ಕೂಡ ಧನ್ಯವಾದಗಳನ್ನು ಹೇಳ್ತಾ, ಎಂದಿನಂತೆ ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಲೋಕ ಸನ್ಮಂಗಲಾನಿ ಭವಂತು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಅರ್ಥಪೂರ್ಣ ವಿದಾಯವನ್ನು ಹೇಳ್ತಿದ್ದೀನಿ. ಕಾರ್ಯಕ್ರಮದಲ್ಲಿ ಕೊನೆಗೆ ಒಂದು ವಿಚಾರವನ್ನು ಹೇಳ್ತಿದ್ದೀನಿ, ದಯವಿಟ್ಟು ನೆನ್ಪಿಟ್ಕೊಳ್ಳಿ. ವಿಪರೀತ ಚಳಿ ಬೀಳ್ತಾ ಇದೆ. ಸಂಜೆ ಹೊತ್ತಲ್ಲಂತೂ, ರಾತ್ರಿ ಹೊತ್ತಲ್ಲಂತೂ ಅದನ್ನು ಎಕ್ಸ್ಪ್ರೆಸ್ಸೇ ಮಾಡೋಕ್ಕಾಗ್ತಿಲ್ಲ, ಅಷ್ಟೊಂದು ಚಳಿ ಬೀಳ್ತಾ ಇದೆ. ಸೊ ಹಾಗಾಗಿ ವಯಸ್ಸಾಗಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಕಾಯಿಸಿ ಆರಿಸಿದ ನೀರನ್ನು ಕುಡಿಯೋ ಅಭ್ಯಾಸ ಇಟ್ಕೊಳ್ಳಿ. ವಯಸ್ಸಾಗಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಕಾಲಿಗೆ ಸಾಕ್ಸನ್ನು ಹಾಕ್ಕೊಳ್ಳೋ ಒಂದು ಅಭ್ಯಾಸ ಇಟ್ಕೊಂಡ್ರೆ ತುಂಬ ಒಳ್ಳೆಯದು. ಹಾಗಂತ ತಲೆಯನ್ನು ಪೂರ್ತಿ ಮುಚ್ಚಿಟ್ಕೋಬೇಡಿ, ಏಕೆಂದರೆ ತಲೆಗೆ, ನಮ್ಮ ಮೆದುಳಿನ ಬ್ರೈನ್ ಭಾಗಕ್ಕೆ ಒಂದಷ್ಟು ಗಾಳಿ ಆಡ್ತಕ್ಕಂಥದ್ದು ತುಂಬ ಅವಶ್ಯಕವಾಗಿರುತ್ತೆ. ಕಿವಿನ ಮುಚ್ಕೊಂಡ್ರೆ ಸಾಕು, ನೆನಪಿಟ್ಕೊಳ್ಳಿ. ಏಕೆಂದರೆ ನಾವು ಯಾವತ್ತೂ ಈ ತಲೆಯ ಭಾಗವನ್ನು ಪೂರ್ಣವಾಗಿ ಮುಚ್ಕೋಬಾರ್ದು. ನಮ್ಮ ಸಹಸ್ರಾರ ಇರತಕ್ಕಂಥ ಚಕ್ರವನ್ನು ಅಂಥೇಳಿ ಆಯುರ್ವೇದ ಹೇಳುತ್ತೆ. ಅದು ಹಾರ್ಟ್ ಸ್ಟ್ರೋಕ್ಗೂ ಕೂಡ, ಬ್ರೈನ್ ಸ್ಟ್ರೋಕ್ಗೂ ಕೂಡ ಕಾರಣ ಆಗ್ಬಿಡ್ಬೋದಂತೆ.
ಸೊ ಎಚ್ಚರಿಕೆಯಿಂದ ಇರಿ. ಸೊ ಸಾಧ್ಯವಾದಷ್ಟು ಕಾಯಿಸಿ ಆರಿಸಿರ್ತಕ್ಕಂಥ ನೀರನ್ನು ಕುಡೀರಿ. ಸೊ ಬೆಚ್ಚನೆ ವಾತಾವರಣ, ಸಾಕ್ಸ್ಗಳನ್ನ ವೇರ್ ಮಾಡಿಕೊಂಡು, ಶಾಲ್ಗಳನ್ನ, ಸ್ವೆಟರ್ಗಳನ್ನ ಹಾಕ್ಕೊಂಡು ಆರಾಮಾಗಿ ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತಿದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಶುಭಮಸ್ತು. ನಮಸ್ಕಾರ.